ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜನ್. ನೀವು ನೋಡ್ತಾ ಇದ್ದೀರಾ JBM TV. ಸ್ವತಂತ್ರ ಭಾರತದಲ್ಲಿ ನಾವು ಆಗಿ ಬದುಕುವುದು ಅತಿ ಉತ್ತಮ. ನಾನು ಅಂದರೆ ಒಬ್ಬಂಟಿಗ, ನಾವು ಅಂದರೆ ಕೂಡಿಕೊಂಡು. ಅದಕ್ಕಾಗಿ ಸ್ವತಂತ್ರ ಹೋರಾಟದಲ್ಲಿ ನಾವು ಎಂದು ಎಲ್ಲರೂ ಕೂಡಿ ಈ ಸ್ವತಂತ್ರ ಹೋರಾಟವನ್ನು ಮಾಡಿ ಸ್ವತಂತ್ರ ಭಾರತಕ್ಕೆ ಜಯಗಳಿಸಿಕೊಟ್ಟಂತಹ ಮಹನೀಯರಿಗೆ ಇದು ಸಲ್ಲಬೇಕಾದಂತಹ ಒಂದು ವೀರರ ಒಂದು ಪ್ರತೀಕವಾಗಿ ನಾವು ಇಂದು 78ನೆಯ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. 77 ವರ್ಷಗಳು ಗತಿಸಿ 78ನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಹಾರ್ದಿಕವಾಗಿ JBM TVಯ ಪರವಾಗಿ ಸ್ವಾಗತ ಕೊಡ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಆಮಂತ್ರಿಸುತ್ತಿದ್ದೇವೆ ಮಹನೀಯರಿಗೆ, ಇತಿಹಾಸಕಾರರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಮಂತ್ರಿಸ್ತಾ ಇದ್ದಾರೆ. ಸ್ವತಂತ್ರ ಹೋರಾಟಗಾರರ ಈ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಭಾರತದ ಈ ಇತಿಹಾಸವನ್ನು ನಾವು ತಿಳಿದುಕೊಳ್ಳಲು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಸ್ಥಳೀಯ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಾಲೇಜು ವಿಭಾಗದ ಉಪನ್ಯಾಸಕರಾದಂತಹ ಅಶೋಕ್ ಕಂಬಾರ್ MA B.Ed ಕೆಸೆಟ್ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸರ್ ತಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಪ್ಪಣ್ಣ ಹೋಳಿ MA B.Ed ಇವರು ಕೂಡ ಸ್ಥಳೀಯ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿ, ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಮೊದಲನೇದಾಗಿ ಅಂತಂದರೆ ಈಗ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. 77 ವರ್ಷಗಳು ಗತಿಸಿವೆ. 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಆದರೆ ಭಾರತದ ಇತಿಹಾಸದಲ್ಲಿ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನೇ ತೆತ್ತು ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯ ಲಭಿಸಿಕೊಟ್ಟಿರುತ್ತಾರೆ. ಅದಕ್ಕೆ ಇತಿಹಾಸ ತಿಳಿದುಕೊಳ್ಳೋದು ಅಂತಂದರೆ ಆಗಿ ಹೋದಂಥ ಘಟನೆಗಳು ಅನೇಕ ಜನರಿಗೆ ತಿಳಿದಿಲ್ಲ. ಕೇವಲ ನಾವು ರಾಷ್ಟ್ರೀಯ ಹಬ್ಬವಾಗಿ ಸ್ವತಂತ್ರ ದಿನಾಚರಣೆ 26 ಜನವರಿ ರಾಷ್ಟ್ರೀಯ ಹಬ್ಬಗಳನ್ನಾಗಿ ಆಚರಿಸ್ತಾ ಇದ್ದೇವೆ. ಆದರೆ ಈ ಸ್ವತಂತ್ರ ದಿನಾಚರಣೆ ಹಿನ್ನೆಲೆ ಏನು? ಯಾಕಂದರೆ ಆ ದಿನ ಅವರು ತ್ಯಾಗ, ಬಲಿದಾನ, ತಮ್ಮ ಪ್ರಾಣವನ್ನೇ ತೆತ್ತಿ ಆ ಬ್ರಿಟಿಷರಿಗೆ ಎದೆಗೊಡ್ಡಿ ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಸ್ವತಂತ್ರ ತಂದುಕೊಟ್ಟದ್ದಕ್ಕಾಗಿ ಅವರಿಗೆ ಸ್ಮರಿಸುತ್ತಾರೆ. ಪ್ರಥಮ ಸ್ವಾತಂತ್ರ್ಯ ಅಂದರೆ ಸ್ವಾತಂತ್ರ್ಯ ಸ್ವರೂಪ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸ್ವರೂಪ, ಇದರ ಬಗ್ಗೆ ಸ್ವಲ್ಪ ವಿವರವಾದಂಥ ಅಂದರೆ ದರ್ಶಕರಿಗೆ ಅದರ ಇತಿಹಾಸ ತಿಳಿಯಲು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ಸ್ವತಂತ್ರ ದಿನಾಚರಣೆ ನಾವು ಆಚರಣೆ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ 78 ವರ್ಷಗಳ ಹಿಂದೆ, ಅದಕ್ಕಿಂತ ಮುಂಚೆ 1857-58 ಸಮಯದಲ್ಲಿ ಆದಂಥ ಒಂದು ಘಟನೆಯಿಂದ ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಜನ ಏನಪ್ಪ ಅಂದರೆ ಪ್ರಾಣ ತ್ಯಾಗ, ರಕ್ತಪಾತ ಇವೆಲ್ಲವನ್ನ ನಾವು ಆಗಸ್ಟ್ 15 ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ದಿವಸದಿಂದ ಇಲ್ಲಿ ತನಕ ಏನಪ್ಪ ಅಂದರೆ ಅವರನ್ನು ಸ್ಮರಿಸುವಂಥ ದಿವಸ ಇದು. ಆಗಸ್ಟ್ 15 ಅಂದರೆ ಅವರನ್ನು ಸ್ಮರಿಸುವಂಥ ಒಂದು ದಿನ. ಅದು 1947ರಿಂದ ಅದು ಮುಂದುವರೆದಂಥ ಒಂದು ಹೊಸ ಅಧ್ಯಾಯ ಅನ್ನೋದು. ಅದನ್ನು ನಾವು ಸ್ವತಂತ್ರ ಸ್ಟಾರ್ಟ್ ಹೆಂಗೆ ಆತ ಅನ್ನೋಕ್ಕಿಂತ ಅದರ ಹಿಂದಿನ ಒಂದು ಹಿನ್ನೆಲೆ, ಒಂದು ಸ್ವರೂಪವನ್ನು ನೋಡಿದಾಗ ಭಾಳಷ್ಟು ಏನಪ್ಪ ಅಂದ್ರೆ ಇಲ್ಲಿ ತ್ಯಾಗ ಬಲಿದಾನವನ್ನು ನಾವು ತಿಳ್ಕೋಬೇಕಾಗೈತಿ. ಮುಂಚೆ 1857-58 ಸಮಯದಲ್ಲಿ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೀತಾ ಇದ್ವಿ. ಈ ಸಂಗ್ರಾಮವನ್ನು ಬ್ರಿಟಿಷರು ಒಂದು ರೀತಿಯಾಗಿ ಅದರ ಸ್ವರೂಪವನ್ನು ಹೇಳಿದರೆ, ನಮ್ಮ ಭಾರತೀಯರು ಮತ್ತೊಂದು ರೀತಿಯಲ್ಲಿ ಅದರ ಸ್ವರೂಪವನ್ನು ತಿಳಿಸ್ಕೊಡ್ತಾರೆ. ಬ್ರಿಟಿಷರು ಏನು ಹೇಳ್ತಾರೆ ಅಂದರೆ ಇದೊಂದು ಸಿಪಾಯಿ ದಂಗೆ ಆಗಿತ್ತು, ಇದೊಂದು ಸ್ವತಂತ್ರ ಸಂಗ್ರಾಮ ಅಲ್ಲ ಅನ್ನುವಂಥದ್ದು ಬ್ರಿಟಿಷರ ವಾದ ಆಗಿತ್ತು. ಈ ಸರ್ ಜಾನ್ ಲಾರೆನ್ಸ್ ಇರ್ಬೋದು, V.S. ಸ್ಮಿತ್ ಇರ್ಬೋದು, ಆಮೇಲೆ ಥಾಮ್ಸನ್ ಇರ್ಬೋದು, ಆಮೇಲೆ ಸಿಲಿಯನ್ ಅಂತವ್ರು ಇರ್ಬೋದು, ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಇದು ಸ್ವತಂತ್ರ ಸಂಗ್ರಾಮ ಅಲ್ಲ, ಜಸ್ಟ್ ಏನಪ್ಪ ಅಂದರೆ ಇದೆಲ್ಲ ಸೈನಿಕರು ದಂಗೆ ಇರ್ತಾರೆ, ಅದನ್ನು ನಾವು ಏನು ಮಾಡೇವಪ್ಪ ಅಂದ್ರೆ ಆ ದಂಗೆಯನ್ನು ನಾವು ಶಮನ ಮಾಡಿವಿ ಅನ್ನುವಂಥದ್ದು ಮಾತು ಹೇಳ್ತಾರೆ. ಆದರೆ ನಮ್ಮ ಭಾರತೀಯರು ಸುಮ್ಮಕೊಡಲ್ಲ. ಬ್ರಿಟಿಷರ ವಿರುದ್ಧ ಎದೆಗೊಟ್ಟಿ ನಿಂತಿದ್ದಾರೆ. ಮೊಘಲ್ ಪಾಂಡ್ಯ ಅನ್ನೋಂಥವ್ರು ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಹೌದಾ, ತಾಂತ್ಯಾ ಟೋಪಿ ಇರ್ಬೋದು, ಆಮೇಲೆ ಎರಡನೇ ಬಹದ್ದೂರ್ ಶಾ ಇರ್ಬೋದು. ಇಂಥ ಒಂದು ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಯಾರ. ಅದಕ್ಕೆ ಇದೊಂದು ಏನಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ KM ಪಣಿಕರ್ ಇರ್ಬೋದು, V.D. ಸಾವರ್ಕರ್ ಇರ್ಬೋದು, ಆಮೇಲೆ ಅಶೋಕ್ ಮೆಹ್ತಾ ಇರ್ಬೋದು, ಇವರೆಲ್ಲ ವಾದ ಮಾಡ್ತಾರೆ. ಈ ಒಂದು ಸ್ವತಂತ್ರ ಸಂಗ್ರಾಮ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅನ್ನುವಂಥ ನೋಡಿದಾಗ, ಯಾಕೆ ಆತು ಅನ್ನುವಂಥ ನೋಡಿದಾಗ
ಇಲ್ಲಿ ಬಹಳಷ್ಟು ಕಾರಣಗಳಾದ. ಈ ಒಂದು ಸ್ವತಂತ್ರ ಚಳವಳಿ ಆಗಬೇಕಾದ್ರೆ ಬ್ರಿಟಿಷರು ಜಾರಿಗೆ ತಂದಂಥ ಕೆಲವೊಂದಿಷ್ಟು ನೀತಿಗಳಿರ್ಬೋದು, ಆಡಳಿತಾತ್ಮಕ ಕ್ರಮಗಳಿರ್ಬೋದು, ಅವರ ಒಂದು ಶೋಷಣೆ ಇರ್ಬೋದು, ಮತಾಂತರ ನೀತಿ ಇರ್ಬೋದು, ಆಮೇಲೆ ವರ್ಣಭೇದ ನೀತಿ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಬ್ರಿಟಿಷರ ವಿರುದ್ಧ ದೇಶೀಯ ಸಂಸ್ಥಾನಗಳು ಏನು ಮಾಡ್ತಾವೆ ಅಂದರೆ ದಂಗೆ ಎದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಇದು 1858 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಭಾರತೀಯರು ಏನು ಮಾಡ್ತಾರೆ ಅಂದರೆ ವಾದ ಮಾಡ್ತಾರೆ. ಸಾಕಷ್ಟು ಕಾರಣಗಳದಾವೆ, ರಾಜಕೀಯ ಕಾರಣಗಳದಾವ, ಸಾಮಾಜಿಕ ಕಾರಣಗಳದಾವ, ಧಾರ್ಮಿಕ ಕಾರಣಗಳದಾವ, ಆರ್ಥಿಕ ಕಾರಣಗಳದಾವ, ಆಡಳಿತಾತ್ಮಕ ಕಾರಣಗಳದಾವ. ಹೇಳಾಕ ಒಂದು ದಿವಸ ಕೂಡ ಸಾಲಾಗಿಲ್ಲ, ಒಂದು ವರ್ಷ ಆದರೂ ಸಾಲಾಗಿಲ್ಲ, ಅಷ್ಟು ಏನಂದ್ರೆ ಮಾಹಿತಿ ಅದರಲ್ಲಿ ಸಿಗುತ್ತೆ. ಅಂದರೆ ಇವೆಲ್ಲವೂ ಸ್ವಾತಂತ್ರ್ಯದ ಸ್ವರೂಪಗಳು. ಈ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂತಹ ಘಟನೆಗಳು. ಈಗ ಸ್ವರೂಪದ ಬಗ್ಗೆ ತಿಳಿದುಕೊಂಡೆವು, ಆದರೆ ಇನ್ನೂ ಅನೇಕ ಘಟನೆಗಳು ಘಟಿಸಿವೆ. ಅದೇ ರೀತಿಯಾಗಿ ಇನ್ನೊಂದು ಈಗ ನಾವು ಕೇಳಬೇಕಾದಂಥ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರಜ್ಞರಬಹುದು, ಉಪನ್ಯಾಸಕರಬಹುದು. ಉಳಿ ಸರ್, ತಮ್ಮಲ್ಲಿ ತಿಳ್ಕೊಬೇಕಾಗಿದ್ದೆ ಅಂತಂದರೆ 1909 ಕಾಯ್ದೆಯ ಸ್ವರೂಪ ಅನ್ನುವಂಥ ಒಂದು ಇತಿಹಾಸ ಇದರಾಗಿದ್ದೀತಿ, ರಾಜ್ಯಶಾಸ್ತ್ರದ ಸ್ವರೂಪದ ಇದರಾಗಿದ್ದೆ ಅದೊಂದು ಕೇಳಬರ್ತದೆ. ಅದು ಏನು ನೋಡ್ರಿ, 1909 ಕಾಯ್ದೆ ಸ್ವರೂಪ ಅಂತಂದಾಗ ಅದು ಏನಪ್ಪ ಅಂತಂದ್ರೆ ಸ್ವತಂತ್ರ ಬ್ರಿಟಿಷರ ವಿರುದ್ಧ ಸ್ವತಂತ್ರವನ್ನು ಪಡಿತಕ್ಕಂಥ ಸಂದರ್ಭದೊಳಗೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಅದಾದ ನಂತರ ಮುಂದೆ ಏನಪ್ಪ ಹಲವಾರು ಚಳುವಳಿ ಬರ್ತಾವೆ. ಹಲವಾರು ಚಳುವಳಿ ಆದ ನಂತರ ಏನಪ್ಪ ಅಂತಂದ್ರೆ 1909 ನಮ್ಮ ಭಾರತೀಯ ಏನಪ್ಪ ಅಂತ ಸ್ವತಂತ್ರ ಹೋರಾಟಗಾರರು ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ಬೋದು, ಅಷ್ಟು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಮನವಿಯನ್ನು ಮಾಡ್ಕೋತಾರೆ. ಏನು ಮನವಿ ಮಾಡ್ಕೋತಾರಪ್ಪ ಅಂತಂದ್ರೆ ನಮಗೆ ನಮ್ಮದೇ ಆದಂಥ ಒಂದು ಅಧಿಕಾರ ಬೇಕು. ಅದಕ್ಕಾಗಿ ನಮ್ಗೆ ಏನು ಮಾಡ್ರಿ, ನಮ್ಮ ದೇಶಕ್ಕೆ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋಕೆ ನಮ್ಮದೇ ಆದಂಥ ಒಂದು ಸ್ವತಂತ್ರ ಅವಕಾಶ ಕೊಡ್ರಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೊಟ್ಟಾಗ ಅಲ್ಲಿ ಸ್ವಲ್ಪ ಘಟನೆಗಳು ಬರ್ತವೆ. 1773 ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತಾ. ಆ ಆ್ಯಕ್ಟ್ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ 1909 ಕಾಯ್ದೆ ಅಂತ ಬರುತ್ತಾ. ಆ ಕಾಯ್ದೆ ಇನ್ನೊಂದೇನಪ್ಪ ಭಾರತ ಕೌನ್ಸಿಲಿಂಗ್ ಕಾಯ್ದೆ ಅಂತ ನಾವು ಕರಿತೀವಿ. ಭಾರತ ಕೌನ್ಸಿಲಿಂಗ್ ಕಾಯ್ದೆ ಅಂತ ಕರೆದಾಗ ಅದಕ್ಕೆ ಮಾರ್ಲೆಮೆಂಟ್, ಇನ್ನೊಂದು ಅರ್ಥದಲ್ಲಿ ಅದನ್ನ ಏನು ಕರೀತಾರಪ್ಪ ಅಂದ್ರೆ ಮಾರ್ಲೆಮೆಂಟೋ ಸುಧಾರಣೆ ಅಂತೇಳಿ ಆ ಕಾಯ್ದೆಗೆ ನಾವು ಕರೀತಾರ ಅಂತ ಹೇಳ್ಬೋದು. ಈ ಮಾರ್ಲೆಮೆಂಟೋ ಸುಧಾರಣೆ ಕಾಯ್ದೆ ಅಂತ ಬಂದಾಗ ಲಾರ್ಡ್ ಮಾರ್ಲೆ ಅವರು ಭಾರತದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಾರೆ, ಮತ್ತು ಅದ್ರ ಜೊತೆಗೆ ಮಿಂಟೋ ಅವರು ಭಾರತದ ವೈಸ್ರಾಗಿ ಅವರು ಕೆಲಸವನ್ನು ಮಾಡ್ತಿರ್ತಾರೆ. ಈ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕೆಲವೊಂದಿಷ್ಟು ಅಲ್ಲಿ ಮುಖ್ಯಾಂಶಗಳನ್ನು ಪ್ರಸ್ತುತಪಡಿಸ್ತಾರೆ. ಏನಪ್ಪ ಅಂತಂದ್ರೆ ನಮ್ಮ ಭಾರತೀಯರ ಒಂದು ಅವ್ರದ್ದೇ ಆದಂಥ ಒಂದು ಶಾಸನ ಸಭೆಯನ್ನು ರಚನೆ ಮಾಡುವಂಥ ಒಂದು ಸಂದರ್ಭ ಬಂದಿರ್ತೈತಿ. ಆ ಶಾಸನ ಸಭೆ ರಚನೆ ಮಾಡ್ತಕ್ಕಂಥ ಸಂದರ್ಭದಾಗ ಅವ್ರಿಗೆ ಏನಪ್ಪ ಅಂತಂದ್ರೆ ಶಾಸನ ಸಭೆ ಬೇಕು, ಹಾಗೂ ಶಾಸನ ಸಭೆ ಜೊತೆಗೆ ಪ್ರಾಂತೀಯ ಒಂದು ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ನೀಡ್ತಾರೆ. ಆ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿರಬೇಕಪ್ಪ ಅಂತಂದ್ರೆ 16ರಿಂದ ಹಿಡ್ಕೊಂಡು 68ರವರೆಗೆ ಆ ಶಾಸನ ಸಭೆಯೊಳಗೆ ಭಾರತೀಯ ಸದಸ್ಯರು ಕೂಡ ಭಾಗವಹಿಸಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತಕ್ಕಂಥ ಒಂದು ಮೊದಲೇ ಒಂದು ಮುಖ್ಯಾಂಶನ ಬ್ರಿಟಿಷ್ ಸರ್ಕಾರದ ಮುಂದೆ ಬೇಡಿಕೆಯ ರೂಪದಲ್ಲಿ ಕೊಡ್ತಾರೆ. ಅದಾದ ನಂತರ ಆ ಶಾಸನ ಸಭೆಯ ಅವಧಿಯನ್ನು 3 ವರ್ಷದವರೆಗೆ, ಶಾಸನ ಸಭೆ ಅವಧಿಯನ್ನು 3 ವರ್ಷದವರೆಗೆ ನಿಗದಿಪಡಿಸಬೇಕು ಅಂತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಮಾಹಿತಿಯನ್ನು ಕೂಡ ಆ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮೂಲಕ ಮಾಡ್ಕೋತಾರೆ. ಅದಾದ ನಂತರ ಶಾಸನ ಸಭೆಯ ಅಧಿಕಾರವನ್ನು ಹೆಚ್ಚಿಸುವುದರ ಜೊತೆಗೆ ಕೇಂದ್ರದಲ್ಲಿ ಕೇಂದ್ರೀಯ ವ್ಯವಸ್ಥೆ ಮತ್ತು ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ವ್ಯವಸ್ಥೆ ಅಂತಕ್ಕಂಥ ಮಾಡಿಕೊಂಡಾಗ ಅಲ್ಲಿ ಕೇಂದ್ರೀಯ ಶಾಸನ ಸಭೆ, ಪ್ರಾಂತೀಯ ಶಾಸನ ಸಭೆಗಳಂತ ಮಾಡ್ಕೋತಾರೆ. ಆ ಮಾಡ್ಕೊಂಥ ಸಭೆದೊಳಗೆ ಅವ್ರದ್ದೇ ಅಂತ ಬೇಡಿಕೆ ಕೊಡ್ತಾರೆ. ಏನಪ್ಪ ಅಂತಂದ್ರೆ ಆ ಪ್ರಾಂತ್ಯ ಶಾಸನ ಸಭೆಯೊಳಗೆ ಪ್ರಶ್ನೆಯನ್ನು ಕೇಳುವ ಒಂದು ಅವಕಾಶ, ಆ ಪ್ರಶ್ನೆ ಕೇಳೋದ್ರ ಜೊತೆಗೆ ಆ ಪ್ರಶ್ನೆಗಳಿಗೆ ಯಾವ ಪ್ರಶ್ನೆ ಕೇಳ್ತಾರಲ್ಲ ಆ ಪ್ರಶ್ನೆಗಳಿಗೆ ನಿರ್ಣಯವನ್ನು ಕೈಗೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳ್ಕೊಂಡಾಗ ಅದಕ್ಕೆ ಬ್ರಿಟಿಷ್ ಸರ್ಕಾರದವರ ಮಾನ್ಯತೆಯೂ ಕೂಡ ಸಿಗುತ್ತಾ. ಮುಂದೆ ಏನಪ್ಪ ಅಂತಂದ್ರೆ ಇನ್ನೊಂದು ಭಾರತದ ವೈಸ್ರಾಯಾಗಿ ಬ್ರಿಟಿಷ್ ಒಂದು ಗವರ್ನರ್ ವೈಸ್ರಾಯಿಗೆ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದೊಳಗೆ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದೊಳಗೆ ಭಾರತೀಯ ಸದಸ್ಯರು ಕೂಡ ಒಬ್ಬರು ಇರಬೇಕು ಅಂತಕ್ಕಂಥ ಒಂದು
ವ್ಯವಸ್ಥೆ ಮಾಡಿಕೊಂಡು ಅವ್ರದೇ ಒಂದು ಭಾರತೀಯ ಸಭೆಗೆ ಭಾರತೀಯ ಒಬ್ಬ ನಾಯಕರನ್ನ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ್ ಸಿನ್ಹಾ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆ ಒಂದು ಶಾಸನ ಸಭೆಗೆ ಒಬ್ಬ ಭಾರತೀಯ ಸದಸ್ಯರನ್ನಾಗಿ ಅವರನ್ನ ನೇಮಕ ಮಾಡ್ಕೊತಾರಂತ ನಾವು ಹೇಳ್ಬೋದು. ಈ ರೀತಿಯಾದ ಒಂದು ಸ್ವರೂಪ ಅಂದರೆ ಆವಾಗ ಇಟ್ಟಂತ ಭಾರತೀಯರಾಗಿ ನಾವು ಪರಕೀಯರಿಗೆ ನಮಗೆ ಇದು ಹಕ್ಕು ಕೊಡ್ರಿ ಅನ್ನುವಂಥ ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರ ಪ್ರಭಾವ ಬೀರಿತು ಅಂತಂದ್ರೆ ಯುರೋಪಿಯನ್ನರು ನಮ್ಮವರಿಗೆ ಎಷ್ಟು ರೀತಿಯಾಗಿ ದಬ್ಬಾಳಿಗೆ ಇಟ್ಟಿದ್ರಪ್ಪ ಅಂತಂದ್ರೆ ನಮಗಾಗೆ ಬೇಕಾದಂಥದ್ದು ಒಂದು ಸ್ವರೂಪ ಕೇಳಬೇಕಂತಂದ್ರೆ ನಾವು ಅವರಿಗೆ ನಾವು ಜಿ ಅನ್ನುವಂಥದ್ದು ಒಂದು ರೀತಿ ಅಲ್ಲಿ ಅವರಿಗೆ ಅವರ ಮೇಲೆ ದಬ್ಬಾಳಿಕೆ ಮಾಡಿದಾರ ಅನ್ನುವಂಥದ್ದು ರೀತಿ ನಾವು ತಿಳ್ಕೋಬಹುದು. ಯಾಕಂತಂದ್ರೆ ಇದನ್ನು ಇತಿಹಾಸ ಹಾಗೂ ರಾಜ್ಯಶಾಸ್ತ್ರ ಪಡೆದಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಒಂದು ಉದಾಹರಣೆ ಅಂತ ಅನ್ಬೋದು. ಯಾಕಂದರೆ ಕೇವಲ ಉಪನ್ಯಾಸಕ್ಕಲ್ಲ, ನೀವು ಈ ಕಾರ್ಯಕ್ರಮ ನೋಡಿದಾಗ ಕೂಡ ಇತಿಹಾಸದ ಒಂದು ಪುಟಗಳನ್ನು ತಿಳಿಯುವ ಅವಶ್ಯಕತೆ ಕಡಿಮೆ ಆಗ್ಬೋದು. ಯಾಕಂದರೆ ಉಪನ್ಯಾಸ ಸೀಮಿತವಾದಂಥ ಹೊರಗಿರುತ್ತೆ, ಇದನ್ನು ನಿಮಗೆ ಪೂರ್ತಿಯಾಗಿ ಬಿಚ್ಚಿಟ್ಟಂಥ ಒಂದು ಸುಲಭ ಬಾಳೆಹಣ್ಣು ಕೊಟ್ಟಿವು ಅಂತಂದಾರಲ್ಲ, ಹಾಗೆ ರೀತಿ ಒಂದು ಇತಿಹಾಸದ ವಿದ್ಯಾರ್ಥಿಗಳಿಗೆ ಹಾಗೂ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾದಂಥ ಕಾರ್ಯಕ್ರಮ ಕೂಡ ಹೌದು ಅಂತೇಳಿ ನನ್ನ ಅನಿಸಿಕೆ. ಜೊತೆಗೆ ಅಶೋಕ್ ಸರ್, ತಮಗೆ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಂದಗಾಮಿಗಳು ಅಂತಂದ್ರೆ ತೀವ್ರಗಾಮಿಗಳು ಮಂದಗಾಮಿಗಳು ಅನ್ನುವಂಥದ್ದು ಕೂಡ ಅದರಲ್ಲಿ ಕೇಳಬರುತ್ತೆ. ಅಂದ್ರೆ ಅದರೊಳಗೆ ಮಂದಗಾಮಿಗಳ ಪಾತ್ರ ಏನಿತ್ತು? ಈಗ ಸ್ವತಂತ್ರ ಹೋರಾಟ ಚಳವಳಿ ಒಳಗ ಮಂದಗಾಮಿಗಳು ಅನ್ನುವಂಥ ಒಂದು ಸಪ್ರೇಟ್ ಏನಪ್ಪ ಅಂದ್ರೆ ಒಂದು ವರ್ಗ. ಆ ಒಂದು ವರ್ಗದಲ್ಲಿ ಈ ಮಂದಗಾಮಿಗಳು ಅಂದ್ರೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಾಗ್ಲಿ, ಆಮೇಲೆ ಅವ್ರ ವಿರುದ್ಧ ನಿಲ್ಲುವುದಾಗ್ಲಿ ಇದೇನು ಮಾಡಂಗಿಲ್ಲ. ಅವ್ರ ಜೊತೆ ಏನಂದ್ರೆ ಫ್ರೆಂಡ್ ಆಗಿರೋದು, ನಮ್ಮ ಬೇಡಿಕೆನ ಫ್ರೀ ಆಗಿ ಅವ್ರ ಜೊತೆ ಏನ್ ಮಾಡೋದಂದ್ರೆ ಸಹಕಾರ ನೀಡ್ರಿ, ನಮ್ಗೆ ನಮ್ಮ ಬೇಡಿಕೆಗಳನ್ನ ಕೊಡ್ರಿ, ನಮ್ಗೆ ಇದನ್ನ ಕೊಡ್ರಿ ಅಂತೇಳಿ ಅವರಲ್ಲಿ ಏನ್ ಮಾಡೋದಂದ್ರೆ ಬೇಡ್ಕೊಳ್ಳೋದು. ಇದು ಏನಂದ್ರೆ ಮಂದಗಾಮಿಗಳು ಅಂತೇಳಿ ಒಂದು ವರ್ಗ ಇಲ್ಲಿ ಏನಾಗುತ್ತಂದ್ರೆ ಹುಟ್ಕೊಳ್ತೈತಿ. ಆ ಒಂದು ಮಂದಗಾಮಿಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಈ ದಾದಾಬಾಯಿ ನವರೋಜಿ ಇರ್ಬೋದು, ಸುರೇಂದ್ರನಾಥ್ ಬ್ಯಾನರ್ಜಿ ಇರ್ಬೋದು, ಇಂಥ ವ್ಯಕ್ತಿಗಳು ಏನ್ ಮಾಡ್ತಾರಂದ್ರೆ ಬ್ರಿಟಿಷರಿಗೆ ಬಹಳಷ್ಟು ಏನಂದ್ರೆ ಸಹಕಾರ, ಆಮೇಲೆ ತಮ್ಮ ಬೇಡಿಕೆಗಳನ್ನ ಯಾವುದೇ ರೀತಿ ಹೋರಾಟ ಮಾಡದೆ ಈಡೇರಿಕೆ ಮಾಡುವಂತ ಒಂದು ವರ್ಗ ಇದೆ. ಈ ಸಮಯದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಸಂಭವಿಸ್ತವೆ ಮಂದಗಾಮಿ ಕಾಲದಲ್ಲಿ ಘಟನೆಗಳು. ಉದಾಹರಣೆಗೆ ಬಂಗಾಳ ವಿಭಜನೆ ಆಗುತ್ತೆ. ನಮ್ಗೆ ಇವತ್ತು ಬಂಗಾಳ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಒಂದು ಟೈಮಲ್ಲಿ ಬಂಗಾಳ ಈ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಒಂದು ಪ್ರಾಂತ ಆಗಿತ್ತು. ಬಂಗಾಳ, ಬಿಹಾರ, ಒರಿಸ್ಸಾ ಈ ಮೂರು ಪ್ರಾಂತ್ಯಗಳು ಇವತ್ತಿನ ಬಾಂಗ್ಲಾದೇಶ, ಇದನ್ನ ಬಂಗಾಳ ಪ್ರಾಂತ ಅಂತ ಹೇಳಿ ಕರೀತಾ ಇದ್ರು. ಇದು ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಪ್ರಾಂತ ಆಗಿತ್ತು ಒಂದು ಟೈಮ್. ಆದ್ರೆ ಬ್ರಿಟಿಷರು ಏನ್ ಮಾಡ್ತಾರಂದ್ರೆ ಹಿಂದೂ ಮುಸ್ಲಿಮರನ್ನ ಒಡೆಯುವ ಉದ್ದೇಶವನ್ನ ಇಟ್ಟುಕೊಂಡು ಒಡೆದು ಆಳುವ ನೀತಿಯನ್ನ ಅನುಸರಿಸಿ 1905ರಲ್ಲಿ ಬಂಗಾಳವನ್ನ ಡಿವೈಡೇಷನ್ ಮಾಡ್ಬಿಡ್ತಾರೆ, ಎರಡು ಭಾಗ ಮಾಡ್ಬಿಡ್ತಾರೆ. ಅಂದ್ರೆ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತ. ಪೂರ್ವ ಬಂಗಾಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಸ್ಲಾಂ ಧರ್ಮದವರು ಇರ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳು ಇರ್ತಾರೆ. ಆದ್ರೆ ಬ್ರಿಟಿಷರು ಏನ್ ಮಾಡ್ತಾರಂದ್ರೆ ಆ ಒಂದು ಬಂಗಾಳದಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಇಬ್ಬರ ಮಧ್ಯೆ ಏನ್ ಮಾಡ್ತಾರೆ, ಜಗಳ ಹಚ್ಚೋ ಕೆಲಸ ಮಾಡ್ತಾರೆ. ಆದ್ರೆ ಭಾರತೀಯರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ನಾವೆಲ್ಲ ಒಂದೇ, ರಾಖಿ ಹಬ್ಬ ಆಚರಣೆ ಮಾಡ್ತಾರೆ. ಆಮೇಲೆ ಸ್ವತಂತ್ರ ಚಳುವಳಿ ಒಳಗೆ ನಾವೆಲ್ಲ ಹೋರಾಟ ಮಾಡೋಣ ಅಂತೇಳಿ, ನಾವೆಲ್ಲ ಸಹೋದರ ಅಂತೇಳಿ ಆಚರಣೆ ಮಾಡ್ತಾರೆ. ಇದೆಲ್ಲ ಏನ್ ತಿಳಿಸ್ಕೊಡುತ್ತಂದ್ರೆ ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಫೌಂಡೇಶನ್ ಹಾಕಿಕೊಡುತ್ತೆ ಬಂಗಾಳ. ಬಹಳಷ್ಟು ಇಂಪಾರ್ಟೆಂಟ್ ಬಂಗಾಳ. ಯಾಕಂದ್ರೆ ಆ ಬಂಗಾಳದಲ್ಲಿ ಸಾಕಷ್ಟು ವ್ಯಕ್ತಿಗಳು ಏನಂದ್ರೆ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಕೆಲಸ ಮಾಡಿದಂತ ವ್ಯಕ್ತಿಗಳು ಹುಟ್ಟಿದ್ದಾರೆ. ಸುಭಾಷ್ ಚಂದ್ರ ಬೋಸ್, ಆಮೇಲೆ ಒಬ್ಬ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದ ಆ ಒಂದು ಭಾಗದಿಂದ ಬಂದವರು. ಹೌದಾ? ಇಂಥ ವ್ಯಕ್ತಿಗಳನ್ನ ನೋಡಿದಾಗ ಬಂಗಾಳ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಂಗಾಳ ವಿಭಜನೆ ಮಾಡಿದಾಗ ಸಾಕಷ್ಟು ಹೋರಾಟಗಳಾಗ್ತವೆ, ಆಮೇಲೆ ಚಳುವಳಿಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿ ಕೂಡ ಏನಾಗುತ್ತೆ ಆ ಸಮಯದಲ್ಲಿ ಆರಂಭ ಆಗುತ್ತೆ. ಸ್ವದೇಶಿ ಚಳುವಳಿ ಇದು ಕೂಡ ಏನಂದ್ರೆ ಬಂಗಾಳ ವಿಭಜನೆ ನಂತರದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಬಂಗಾಳ ವಿಭಜನೆ ಆದ ನಂತರ ಬ್ರಿಟಿಷರು ತಮ್ಮ ದೇಶದ ವಸ್ತುಗಳನ್ನ ತಂದು ಇಲ್ಲಿ ಮಾರಾಟ ಮಾಡೋರು. ಆದ್ರೆ ಈ ದೇಶದ ವಸ್ತುಗಳನ್ನ ಯಾರು ಖರೀದಿ ಮಾಡದ ಹಾಗೆ ಅದ್ರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಹಾಕ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಭಾರತೀಯರು ಒಂದು ವಿಚಾರ ಮಾಡ್ತಾರೆ, ದೇಶೀಯ ಒಂದು ವಸ್ತುಗಳನ್ನ ನಾವೇನ್ ಮಾಡೋದು ಅಂದ್ರೆ ಮಾರಾಟ ಮಾಡೋಣ, ನಮ್ಮ ವಸ್ತುಗಳನ್ನು ಮಾತ್ರ ನಾವು ಖರೀದಿ ಮಾಡೋಣ, ನಮ್ಮ ವಸ್ತುಗಳನ್ನು ಮಾತ್ರ ಮಾರಾಟ ಮಾಡೋಣ, ಬ್ರಿಟಿಷ್ ವಸ್ತುಗಳನ್ನ ಖರೀದಿ ಮಾಡೋದು ಬೇಡ ಅಂತೇಳಿ ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ರಾಷ್ಟ್ರೀಯ ಶಾಲೆಗಳನ್ನ ಮಾತ್ರ ತೆರೆಯುವುದು, ಅಲ್ಲಿ ನಾವು ಭಾಗವಹಿಸಿ ಅಲ್ಲಿ ಶಿಕ್ಷಣ ಪಡೆಯುವುದು, ಆಮೇಲೆ ಬ್ರಿಟಿಷರ ವಸ್ತುಗಳನ್ನ ಸುಟ್ಟು ಹಾಕೋದು ಸಾರ್ವಜನಿಕ ಸ್ಥಳಗಳಲ್ಲಿ. ಇಂಥ ಒಂದು ಉದ್ದೇಶ ಇಟ್ಕೊಂಡು ಸ್ವದೇಶಿ ಚಳುವಳಿ ಕೂಡ ಆ ಸಮಯದಲ್ಲಿ ಏನಂದ್ರೆ ಆರಂಭ ಅಂತಂದ್ರೆ ಈಗ ಒಂದು ಮಹತ್ವವಾದಂಥ ಒಂದು ಮಾತುಗಳನ್ನು ನಾವು ಇದರಲ್ಲಿ ಆಡಬಹುದು. ಆವಾಗ ಸ್ವದೇಶಿ ವಸ್ತುಗಳಿಗೆ ರೀತಿ ಮಾರಾಟ ನಿಷೇಧ ಮಾಡಿ ವಿದೇಶಿ ವಸ್ತುಗಳನ್ನು ಈ ರೀತಿ ಮಾರಲೇಬೇಕು ಅನ್ನುವಂಥ ಸಂದರ್ಭ
ಅಲ್ಲಿ ಸೃಷ್ಟಿಯಾಗಿರ್ತದೆ. ಹೌದು ಸರ್. ಇನ್ನೊಂದೇನಂದ್ರೆ ಈ ಭಾರತೀಯ ವಸ್ತುಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕ್ತಾರೆ. ಹಾ. ಇಂಗ್ಲೆಂಡಿನ ವಸ್ತುಗಳ ಮೇಲೆ ಕಡಿಮೆ ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ಕಡಿಮೆ ಬೆಲೆಯ ವಸ್ತುಗಳನ್ನು ಖರೀದಿ ಮಾಡಲಿ, ಹೆಚ್ಚಿನ ಬೆಲೆ ವಸ್ತುಗಳನ್ನು ಖರೀದಿ ಮಾಡೋದು ಬೇಡ. ಈ ಉದ್ದೇಶ ಇಟ್ಕೊಂಡು ಆ ಒಂದು ಚಳುವಳಿ ಏನಂದ್ರೆ ಅವರ ವಿರುದ್ಧ ಮಾಡ್ತಾರೆ. ದೇಶೀಯ ವಸ್ತುಗಳನ್ನು ಮಾತ್ರ ಬಳಕೆ ಮಾಡೋನು, ವಿದೇಶಿ ವಸ್ತುಗಳನ್ನು ಬಳಸೋದು ಬೇಡ. ಅವ್ರ ವಸ್ತುಗಳನ್ನು ಅವ್ರ ಮುಂದೆ ಸುಟ್ಟು ಹಾಕೋಣ ಅನ್ನುವಂತ ವಿಚಾರ ಇಟ್ಕೊಂಡು ಸ್ವದೇಶಿ ಚಳುವಳಿ ಆರಂಭ ಆಗುತ್ತೆ. ಅಂತಂದ್ರೆ ಈಗ ನಾವು ಒಂದು ಇದರಲ್ಲಿ ಮಾತು ಒಂದು ಜೋಡಿಸ್ಬೇಕಾಗಿದೆ. ಯಾಕಂದ್ರೆ ಆವಾಗ ಆ ನೀತಿಯನ್ನು ಅವರು ಅನುಸರಿಸಿರ್ತಾರೆ ಅಂತ ಅಂದಾಗ ಈಗ ನಾವು ವಿದೇಶಿ ಬರುವಂತಹ ವಸ್ತುಗಳಿಗೆ ಸಾಕಷ್ಟು ಟ್ಯಾಕ್ಸ್ ಹಾಕಿ ನಮ್ಮಲ್ಲಿ ಪ್ರಾಡಕ್ಟ್ ಆಗ್ತಕ್ಕಂಥ ವಸ್ತುಗಳಿಗೆ ಇದ್ದಂಥ ಟ್ಯಾಕ್ಸ್ ಏನೈತಿ ಸರ್ಕಾರ ಕಡಿಮೆ ಮಾಡಲಿ ಅನ್ನುವಂಥದ್ದು ಏನೈತಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಅದೇ ಸಮಯದಲ್ಲಿ ಹೋಮ್ ರೂಲ್ ಅನ್ನುವಂತ ಒಂದು ಚಳುವಳಿ ಕೂಡ ಆರಂಭ ಆಗುತ್ತೆ. ನಮ್ಮ ಭಾರತದಲ್ಲಿ ಅನಿ ಬೆಸೆಂಟ್ ವಿದೇಶಿ ಮಹಿಳೆ, ಆಮೇಲೆ ನಮ್ಮ ಭಾರತದ ಒಬ್ಬ ಶ್ರೇಷ್ಠ ವ್ಯಕ್ತಿಯಾದಂಥ ಬಾಲಗಂಗಾಧರ ತಿಲಕ್, ಇವರು ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಹೋಮ್ ರೂಲ್ ಚಳುವಳಿ ಆರಂಭ 1916ರಲ್ಲಿ ಆದಾಗ ಇಡೀ ದೇಶದಲ್ಲಿ ಏನಪ್ಪ ಅಂದ್ರೆ ದೇಶಿ ವಸ್ತುಗಳನ್ನು ಬಳಸೋದು, ವಿದೇಶಿ ವಸ್ತುಗಳನ್ನು ಬಳಸೋದು ಬೇಡ ಅನ್ನುವಂಥ ಹೋರಾಟ. ಕರಪತ್ರಗಳನ್ನ ಎಲ್ಲ ಕಡೆ ಹಂಚುತ್ತಾರ. ದೇಶೀಯ ವಸ್ತುಗಳನ್ನ ಮಾತ್ರ ಬಳಸ್ರಿ, ಬ್ರಿಟಿಷರಿಗೆ ಸಪೋರ್ಟ್ ಮಾಡಬೇಡ್ರಿ, ಅವ್ರ ವಸ್ತುಗಳನ್ನು ಖರೀದಿ ಮಾಡಬೇಡ್ರಿ, ಅವರ ಬೂಟುಗಳನ್ನ ಹೊಲಿಯೋದಾಗ್ಲಿ ಪಾಲಿಶ್ ಮಾಡೋದಾಗ್ಲಿ ಮಾಡಬೇಡ್ರಿ, ಬಟ್ಟೆಗಳನ್ನ ತೊಳೆಯೋದಾಗ್ಲಿ ಆ ಬಟ್ಟೆಗಳನ್ನ ಇಸ್ತ್ರಿ ಮಾಡೋದಾಗ್ಲಿ ಮಾಡಬೇಡ್ರಿ, ಅವರ ಕೋರ್ಟ್ ಕಚೇರಿಗಳನ್ನ ಏನ್ ಮಾಡ್ಬೇಕಂದ್ರೆ ಬಹಿಷ್ಕಾರ ಮಾಡ್ರಿ. ಈ ರೀತಿ ಹೋಮ್ ರೂಲ್ ಚಳವಳಿ ಭಾರತದಲ್ಲಿ ಆರಂಭ ಆಗುತ್ತೆ. ಬ್ರಿಟಿಷರ ವಿರುದ್ಧ ಇದು ಕೂಡ ಏನಾದ್ರು ಒಳ್ಳೆಯ ಒಂದು ಪರಿಣಾಮ ಭಾರತದಲ್ಲಿ ಬರ್ತದೆ. ನಮ್ಮ ದಕ್ಷಿಣ ಭಾರತ ಪುಣಾದಲ್ಲಿ ಏನು ಸ್ಟಾರ್ಟ್ ಆಗುತ್ತಲ್ಲ, ಆಲ್ಮೋಸ್ಟ್ ಪುಣಾ ಈ ಮುಂಬೈ ಕರ್ನಾಟಕ, ನಾವೆಲ್ಲ ಮುಂಬೈ ಕರ್ನಾಟಕದಿಂದ ಬಂದಂಥವ್ರು. ಮುಂಬೈ ಕರ್ನಾಟಕ, ಆಮೇಲೆ ತಮಿಳುನಾಡು, ಆಮೇಲೆ ಕೇರಳ ಎಲ್ಲ ಭಾಗದಲ್ಲಿ ಅದು ಏನಂದ್ರೆ ಸ್ಪ್ರೆಡ್ ಆಗುತ್ತೆ. ಉತ್ತರ ಭಾರತಕ್ಕೆ ಕೂಡ ಏನಂದ್ರೆ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಈಗ ಮಂದಗಾಮಿಗಳ ಬಗ್ಗೆ ಈ ಒಂದು ವಿವರವಾದಂಥ ಮಾಹಿತಿ ಕೊಟ್ಟರು. ಮಂದಗಾಮಿಗಳು ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡದೆ ಸೈಲೆಂಟ್ ಆಗಿ ಬ್ರಿಟಿಷರ ಕಡೆ ಬೇಡ್ಕೊಳ್ತಾ ಇದ್ರು, ನಮ್ಮ ಬೇಡಿಕೆನ ಈಡೇರಿಕೆ ಮಾಡಿ, ನಮ್ದು ಇದು ಬೇಡಿಕೆ ಇದೆ. ಈ ರೀತಿ ಏನಂದ್ರೆ ಮಂದಗಾಮಿಗಳು ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ ಇಂಥ ಒಂದಿಷ್ಟು ಜನ ಏನಂದ್ರೆ ಮಂದಗಾಮಿ ನಾಯಕರಾಗಿದ್ರು. ಬ್ರಿಟಿಷರಿಗೆ ಬಹಳಷ್ಟು ಏನಂದ್ರೆ ಹೊಂದಿಕೊಂಡಿದ್ದಂತ ಜನ, ಅಂದ್ರೆ ಯುದ್ಧ ಮಾಡೋದಾಗ್ಲಿ, ಹೋರಾಟ ಮಾಡೋದಾಗ್ಲಿ, ಸ್ಟ್ರೈಕ್ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ. ಅಹಿಂಸಾವಾದಿಗಳು ಇರಲಿಲ್ಲ, ಹಿಂಸೆಯನ್ನ ಮಾಡಂಗಿಲ್ಲ, ಅಹಿಂಸಾವಾದಿಗಳಾಗಿತ್ತು. ಅದೇ ರೀತಿಯಾಗಿ ತೀವ್ರಗಾಮಿಗಳ ಪಾತ್ರ ಅಂತಂದ್ರೆ ಇದರಲ್ಲಿ ನಾವು ಸಾಕಷ್ಟು ಕೇಳ್ತಾ ಇದ್ದೇವೆ. ಕ್ರಾಂತಿಕಾರಿಗಳಿದಾವು ಅದರಲ್ಲಿ, ಅದರೊಳಗೆ ನಾವು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ವಲ್ಲಭಾಯಿ ಪಟೇಲ್ ಅವರಾಗಿರ್ಬೋದು, ಅಥವಾ ನಮಗೆ ಇನ್ನಿತರ ಅನೇಕ ವ್ಯಕ್ತಿಗಳು. ಈ ನಾವು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಕರೆ ಕೊಡ್ತಾರ, ಮುಜೆ ಖೂನ್ ದೋ ಮೈ ತುಮೆ ಆಜಾದಿ ದೂಂಗಾ ಅಂತ. ಅಂದ್ರೆ ಇವೆಲ್ಲ ಏನೈತಿ ತೀವ್ರಗಾಮಿಯ ಒಂದು ಸ್ವರೂಪ ಅಂತ ಹೇಳಿ ನಾವು ಅನ್ಬೋದು. ಈಗ ಮಂದಗಾಮಿಗಳನ್ನ ಬಿಟ್ರೆ ತೀವ್ರಗಾಮಿಗಳು ಬಹಳಷ್ಟು ಅವ್ರಿಗಿಂತ ಸ್ಟ್ರಾಂಗ್. ಅಂದ್ರೆ ಲಾಲ್ ಪಾಲ್ ಬಾಲ್ ಅಂತ ಹೇಳ್ತೀವಿ, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಇವರೆಲ್ಲ ಏನಂದ್ರೆ ತೀವ್ರಗಾಮಿ ನಾಯಕರು, ಲೀಡರ್ಸ್. ಇವರು ಕೆಳಗಡೆ ಇರುವಂತವ್ರು, ಇವ್ರ ಗುಣಗಳು ಅವರಲ್ಲಿ ಇರ್ತಾ ಇತ್ತು. ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು, ಸ್ಟ್ರೈಕ್ ಮಾಡೋದು, ಅವರನ್ನ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಹೋಗಿ ಬೇಡ್ಕೊಳಂಗಿಲ್ಲ, ನಮ್ಮ ಬೇಡಿಕೆ ಕೊಡ್ರಿ ಅಂತೇಳಿ ಹೋರಾಟ ಮಾಡೋದು. ಇದು ತೀವ್ರಗಾಮಿಗಳ ಸ್ವರೂಪ ಆಗಿರ್ತೈತಿ. ಆಮೇಲೆ ದೇಶ ತುಂಬೆಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮಂದಗಾಮಿಗಳನ್ನ ಬಿಟ್ಟರೆ ತೀವ್ರಗಾಮಿಗಳು ನಂತರ ಅವಧಿಗಳು ಈ ಭಾರತದಲ್ಲಿ ಬಹಳಷ್ಟು ಬ್ರಿಟಿಷರನ್ನ ಕಾಡ್ತಾರೆ. ಅಂದ್ರೆ ಹೋರಾಟ ಮಾಡ್ತಾರ, ಹರತಾಳ, ಮುಷ್ಕರ, ಬ್ರಿಟಿಷರ ವಸ್ತುಗಳನ್ನು ಸುಟ್ಟಾಕೋದು, ಅವರ ಒಂದು ಶಾಲಾ ಕಾಲೇಜುಗಳನ್ನು ಬಹಿಷ್ಕಾರ ಮಾಡೋದು, ಇದೆಲ್ಲ ತೀವ್ರಗಾಮಿಗಳ ಸ್ವರೂಪವನ್ನು ಪಡೆದಿದೆ ಭಾರತದಲ್ಲಿ. ಇದಾದ ನಂತರ ಬರುವುದೇ ಯಾವುದಂದ್ರೆ ಕ್ರಾಂತಿಕಾರಿಗಳು, ವೆರಿ ಡೇಂಜರಸ್ ಕ್ರಾಂತಿಕಾರಿ. ಅದರೊಳಗೆ ಪ್ರಮುಖವಾದಂಥ ಪಾತ್ರ ಸುಭಾಷ್ ಚಂದ್ರ ಬೋಸ್. ಕ್ರಾಂತಿಕಾರಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಬರ್ತಾರೆ. ಬಹಳಷ್ಟು ಕ್ರಾಂತಿಕಾರಿಗಳು ಅವ್ರ ಬಗ್ಗೆ ನಾವು ಹೇಳಬಹುದು. ಅಂದ್ರೆ ಈ ಫಸ್ಟ್ ಕ್ರಾಂತಿಕಾರಿ ವಾಸುದೇವ್ ಬಲವಂತ್ ಫಡ್ಕೆ ಅಂತ ಹೇಳಿ ನಮ್ಮ ಮಹಾರಾಷ್ಟ್ರದವರು ಪುಣಾದಲ್ಲಿ ಕ್ರಾಂತಿಕಾರಿ ಯುಗದ ಪ್ರವರ್ತಕ ಅಂತ ಹೇಳ್ತಿರ್ತಾರೆ. ಫಸ್ಟ್ ಕ್ರಾಂತಿಕಾರಿ ಅವರು ನಮ್ಮ ಇಂಡಿಯಾದಲ್ಲಿ. ನೋಡ್ರಿ, ಈಗ ನಾವು ಬರೀ ಕೇಳ್ತೀವಿ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಆಯ್ತು, ಆಮ್ಯಾಗ ಭಗತ್ ಸಿಂಗ್ ಆಯ್ತು, ಇವ್ರು ಈಗ ನೀವು ಹೊಸದಾಗಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈಗ ನಾವು ಏನಂತೀವಿ, ಕೆಲವೊಂದಿಷ್ಟು ಕ್ರಾಂತಿಕಾರಿಗಳು ಹೋರಾಟಗಾರ ಹೆಸರು ಇತಿಹಾಸದಲ್ಲಿ ಮುಚ್ಚಿದ ಪುಟ ಆಗ್ಬಿಟ್ಟೆ. ಅದು ಅವರು ರಗಡ ತ್ಯಾಗ, ಬಲಿದಾನ, ತಮ್ಮ ಕುಟುಂಬ ಬಿಟ್ಟಿದಾರ, ರಕ್ತ ಬಲಿದಾನ ಮಾಡಿದಾರ, ಜೀವ ಕಳ್ಕೊಂಡಾರ. ಆದ್ರೆ ಅವ್ರ ಹೆಸರು ಇವತ್ತ ಅವ್ರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಾಗಿಲ್ಲ. ಹೌದು, ಯಾಕಂದ್ರೆ ಬಹಳ ಜನ ಅದಾರ. ನಾ ಹೇಳಿದಲ್ಲ, ವಾಸುದೇವ್ ಬಲವಂತ್ ಫಡ್ಕೆ ಬ್ರಿಟಿಷರ ವಿರುದ್ಧ ಫಸ್ಟ್ ಕ್ರಾಂತಿಕಾರಿ, ಅವ್ರ ವಿರುದ್ಧ ಹೋರಾಟ ಮಾಡ್ತಾರ. ಇವನನ್ನ ಕ್ರಾಂತಿಕಾರಿ ಯುಗದ ಪ್ರವರ್ತಕ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ಖದೀರಾಮ್ ಬೋಸ್, ಅವನ ವಯಸ್ಸು ಎಷ್ಟಂದ್ರೆ 20 ವಯಸ್ಸಿಗಿಂತ ಕಡಿಮೆ. ಆ ಸಮಯದಲ್ಲಿ ಕ್ರಾಂತಿಕಾರಿ ಆಗಿರ್ತಾನೆ ಖದೀರಾಮ್ ಬೋಸ್.
ಆಮೇಲೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಹೇಳಿ ಕ್ರಾಂತಿಕಾರಿ. ಬ್ರಿಟಿಷರನ್ನ ಹೆಂಗೆ ನಮ್ಮ ಬ್ರಿಟಿಷರು ಭಾರತೀಯರನ್ನ ಹಿಂಸೆ ಮಾಡಲ್ಲ ಹಂಗೆ ಇವರನ್ನ ಭಾರತದ ಹೊರಗಾಕ್ಬೇಕು, ಅಂದ್ರ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು, ಈ ಒಂದು ಉದ್ದೇಶ ಇವ್ರದಾಗಿರ್ತೈತಿ. ಆಮೇಲೆ ಗುಂಡನ್ನ ಹಾರಿಸಿ ಹೆಂಗೆ ಅವ್ರ ಜೀವ ಹೊಡೆದಾರಲ್ಲ ಆ ರೀತಿ ಗುಂಡು ಬಾಂಬ್ ಹಾಕಿ ಅವರನ್ನ ಈ ದೇಶದಿಂದ ಓಡಿಸ್ಬೇಕು. ಆಮೇಲೆ ಸೂರ್ಯಸೇನ್ ಅಂತ ಹೇಳ್ಬೋದು, ಬ್ರಿಟಿಷರ ಬ್ಯಾಂಕ್ಗಳನ್ನ ದರೋಡೆ ಮಾಡೋರು. ಬ್ರಿಟಿಷರ ರಸ್ತೆಗಳಲ್ಲಿ ಏನಾರ ಬಸ್ ಗಾಡಿ ಹೋಗ್ತಾ ಇದ್ರೆ ಅದನ್ನ ತುಡು ಮಾಡೋದು, ರೈಲ್ವೆಗಳನ್ನ ತುಡು ಮಾಡೋದು, ಬ್ಯಾಂಕ್ಗಳನ್ನ ತುಡು ಮಾಡೋದು, ಬ್ರಿಟಿಷರನ್ನ ಕಾಡಿದಂಥವ್ರು, ಬಹಳಷ್ಟು ಕಾಡೋದು. ಆಮೇಲೆ ವಿ ಡಿ ಸಾವರ್ಕರ್ ಅಂತ ಬರ್ತಾರ, ವಿ ಡಿ ಸಾವರ್ಕರ್ ಬಂಧಿಸ್ತಾರ, ಬಂಧಿಸಿ ಆನಂತರ ಜೈಲಿಗೆ ಕೂಡ ಹಾಕ್ತಾರ. ವಿ ಡಿ ಸಾವರ್ಕರ್ ಕೂಡ ಏನಂದ್ರೆ ಕ್ರಾಂತಿಕಾರಿ ಯೋಧ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಅವ್ರು ಕೂಡ ಒಬ್ಬಾಗಿದ್ದ ಅನ್ನುವಂಥದ್ದು. ಆಮೇಲೆ ರಾಸ್ ಬಿಹಾರಿ ಬೋಸ್ ಅಂತ ಬರ್ತಾರ, ರಾಸ್ ಬಿಹಾರಿ ಬೋಸ್ ಇವರೆಲ್ಲ ಕ್ರಾಂತಿಕಾರಿ ಒಳಗೆ ಬಹಳಷ್ಟು ಸ್ಟ್ರಾಂಗ್ ಇವರು. ಒಬ್ಬ ಸತ್ತ ಅಂದ್ರೆ ಅವ್ನ ಹಿಂದೆ ಒಂದು 100 ಜನ ಹೇಳ್ತಾ ಇದ್ರು, ಅಂದ್ರೆ ಪ್ರತಿ ಮನೆ ಒಳಗೆ ಒಬ್ಬೊಬ್ಬ ಕ್ರಾಂತಿಕಾರಿ ಇರ್ತಾ ಇದ್ದ ಇವ್ರ ಕಾಲದಲ್ಲಿ. ಆಮೇಲೆ ಆಜಾದ್ ಚಂದ್ರಶೇಖರ್, ಬ್ರಿಟಿಷರು ಇವರನ್ನ ಹಿಡಿಯಕ್ ಬಂದಾಗ ಅವ್ರಿಗೆ ಸಿಗಂಗಿಲ್ಲ, ಇವರು ಗುಂಡು ಹೊಡ್ಕೊಂಡು ಇವ್ರು ಏನಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆಜಾದ್ ಚಂದ್ರಶೇಖರ್ ಅವ್ರ ಹೆಸರಲ್ಲೇ ಐತೆ ಸ್ಟಾರ್ಟಿಂಗ್ ಆಜಾದ್ ಅಂತ ಹೇಳಿ. ಅಂತ ವ್ಯಕ್ತಿಗಳು. ಭಗತ್ ಸಿಂಗ್ ಸಣ್ಣ ವಯಸ್ಸಲ್ಲಿ ಬ್ರಿಟಿಷರ ಜೊತೆ ಅವರು ಹೋರಾಟಕ್ಕೆ ಇಳಿತಾರ. ಆಮೇಲೆ ಆ ಒಂದು ಬ್ರಿಟಿಷರು ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾದ್ರೆ ನಕ್ಕೊಂತ ಅವ್ರು ಏನಂದ್ರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಭಗತ್ ಸಿಂಗ್. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅಂತೂ ನಿಮ್ಗೆ ಗೊತ್ತೈತಿ, ನಿಮಗೆ ಸ್ವತಂತ್ರ ಬೇಕಾದ್ರೆ ನನಗೆ ರಕ್ತ ಕೊಡಿ ಅನ್ನುವಂತ ಒಂದು ವಿಚಾರವಾಗಿ ಅವರು ಹೋರಾಟ ಮಾಡ್ತಾರ. ಅಂತ ಕ್ರಾಂತಿಕಾರಿಗಳನ್ನ ನೋಡ್ತೀವಿ. ಆಮೇಲೆ ಮದನ್ ಲಾಲ್ ಧಿಂಗ್ರಾ ಅಂತ ಹೇಳಿ ಬರ್ತಾರ, ಕ್ರಾಂತಿಕಾರಿ ಯುಗದ ಪ್ರವರ್ತಕರು. ಆಮೇಲೆ ಲಾಲ್ ಹರದಯಾಳ್ ಅಂತ ಹೇಳಿ ಬರ್ತಾರೆ. ಇವರೆಲ್ಲ ಬಹಳಷ್ಟು ಏನಂದ್ರೆ ಕ್ರಾಂತಿಕಾರಿಗಳಾಗಿತ್ತು. ಬ್ರಿಟಿಷರನ್ನ ಯುದ್ಧ ಮಾಡಿ ಬಾಂಬ್ಗಳನ್ನ ಹಾಕಿ ಗುಂಡುಗಳನ್ನ ಹೊಡೆದು ಅವ್ರನ್ನ ದೇಶದಿಂದ ಹೊರಗೆ ಹಾಕ್ಬೇಕು ಅನ್ನುವಂಥ ಉದ್ದೇಶ ಇದೆ. ಆದ್ರೆ ಇವು ಕ್ರಾಂತಿಕಾರಿ ಅಂತೇಳಿ ಬ್ರಿಟಿಷರ್ಗೆ ಇರ್ತಾರ, ಆದ್ರೆ ಭಾರತೀಯರು ದೇಶಭಕ್ತರು ಅಂತ ಕರಿಬೇಕು. ಯಾಕಂದ್ರೆ ನಮ್ಮ ದೇಶಕ್ಕಾಗಿ ಅವರು ಪ್ರಾಣ ತ್ಯಾಗ ಮಾಡಿದಾರೆ. ನಮ್ಮ ದೇಶಕ್ಕಾಗಿ ಅವ್ರು ಏನಂದ್ರೆ ಈ ಹೋರಾಟ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಇವರು ದೇಶ ಪ್ರೇಮಿಗಳು. ಅದೇ ರೀತಿಯಾಗಿ ಈಗ ಸರ್ 1935ರಲ್ಲಿ 1935ರ ಕಾಯ್ದೆ ಜಾರಿ ಅನ್ನುವಂಥ ಒಂದು ರಾಜ್ಯಶಾಸ್ತ್ರದಲ್ಲಿ ಇದು ಕೂಡ ಒಂದು ಇತಿಹಾಸದ ಭಾಗ. 1935ರ ಕಾಯ್ದೆಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ಚಳವಳಿ ನಡೆದಂಥ ಸಂದರ್ಭ 1919ರ ಒಂದು ಕಾಯ್ದೆ ಬರುತ್ತೆ. ಆ 1919ರ ಕಾಯ್ದೆಗಳಿಗೆ ಏನು ಮಾಡ್ತಾರಪ್ಪ ಅಂತ ನಮ್ಮ ಭಾರತದ ಸ್ವತಂತ್ರ ಹೋರಾಟದ ನಾಯಕರು ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮದೇ ಆದಂಥ ಒಂದು ಏನಪ್ಪ ಅಂತಂದ್ರೆ ಸ್ವಯಂ ಆಡಳಿತ ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಾಗ, ಅದಕ್ಕೆ ಸ್ವಲ್ಪ ಏನಪ್ಪ ಅಂತಂದ್ರೆ 1935ಕ್ಕಿಂತ ಪೂರ್ವದಲ್ಲೇ ಆ ಬೇಡಿಕೆಯನ್ನು ಕೊಟ್ಟಾಗ ಆ ಬ್ರಿಟಿಷ್ ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಆಯ್ತಪ್ಪ ನಿಮಗೆ ಸ್ವಯಂ ಆಡಳಿತ ಕೊಡ್ತೇವೆ, ಆದರೆ ನೀವೊಂದು ಏನಪ್ಪ ಅಂದ್ರೆ ನಮ್ಗೆ ಸಹಕಾರ ಮಾಡಬೇಕು. ಏನು ಸಹಕಾರ ಮಾಡಬೇಕಪ್ಪ ಅಂತಂದ್ರೆ, ಅದೇ ಸಮಯದೊಳಗೆ 2ನೇ ಜಾಗತಿಕ ಮಹಾಯುದ್ಧ ನಮ್ಮ ಪ್ರಪಂಚದಲ್ಲಿ 2ನೇ ಜಾಗತಿಕ ಮಹಾಯುದ್ಧ ನಡೆಯುತ್ತೈತಿ. ಆ ಸಮಯದೊಳಗೆ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ, ನಿಮಗೆ ಸ್ವಯಂ ಆಡಳಿತ ಬೇಕಲ್ವ, ನಾವು ಸ್ವಯಂ ಆಡಳಿತ ನಿಮ್ಗೆ ಕೊಡ್ತೇವೆ, ಆದ್ರೆ ನಮ್ಮೊಂದು ಮಾತು ನಡೆಸಿಕೊಡ್ಬೇಕು ಅಂತೇಳಿ ಬ್ರಿಟಿಷ್ ನಮ್ಮ ಭಾರತೀಯ ನಾಯಕರನ್ನು ಕೇಳಿದಾಗ, ಅವಾಗ ಆಯ್ತು ಏನು ಹೇಳಿ ಅಂತ ಕೇಳಿದಾಗ ಅವ್ರು ಹೇಳ್ತಾರ, ನೀವು 2ನೇ ಜಾಗತಿಕ ಮಹಾಯುದ್ಧ ಸಂದರ್ಭದಲ್ಲಿ ನೀವೆಲ್ಲ ಭಾರತೀಯರು ನಮಗೆ ಸಹಕಾರ ಕೊಟ್ಟರೆ, ನಮಗೆ ನೀವು ಸಹಕಾರ ಕೊಟ್ಟರಪ್ಪ ಅಂತ ನಾನು ನಿಮಗೆ ಏನು ಮಾಡ್ತೀವಿ, ನಿಮ್ಮದೇ ಆದಂಥ ಸ್ವಯಂ ಆಡಳಿತವನ್ನು ಏನಪ್ಪ ಮಾಡ್ಕೊಳ್ಳೋಕೆ ನಾವು ಅವಕಾಶ ಮಾಡಿ ಕೊಡ್ತೀವಿ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಆಶ್ವಾಸನೆಯನ್ನು ಏನು ಮಾಡ್ತಾರೋ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಭಾರತೀಯ ಸ್ವತಂತ್ರ ನಾಯಕರಿಗೆ ತಿಳಿಸಿಕೊಡ್ತಾರ. ಅದಾದ ನಂತರ ಏನಾಗತ್ತಪ್ಪ ಅಂತಂದ್ರೆ ತಿಳಿಸ್ಕೊಟ್ಟಂಥ ಸಂದರ್ಭದೊಳಗೆ ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಅದೇ ಬೇಡಿಕೆ ತೃಪ್ತಿಕರ ಆಗಲಿಲ್ಲ ಅಂತಕ್ಕಂಥ ಸಂದರ್ಭ ಬಂದಾಗ 1935 ಭಾರತ ಸರ್ಕಾರ ಕಾಯ್ದೆಯನ್ನು ವಾಪಸ್ ಬೇಡಿಕೆ ಈಡೇರಿಸಿಕೊಳ್ಳಲ್ಲ. ಅಂದರೆ 1919ರ ಕಾಯ್ದೆ ಅನ್ನುವ ಆ ಬೇಡಿಕೆಗಳು ತೃಪ್ತಿಕರ ಆಗಲಿಲ್ಲ ನಮ್ಮ ಭಾರತೀಯರಿಗೆ. ಅವ್ರು ಕೊಟ್ಟಂಥ ಹೇಳಿಕೆ ಏನಪ್ಪ ಅಂತಂದ್ರೆ, ಅವ್ರಿಗೆ ಆಗಿನ ಟೈಮ್ದಾಗ ಏನಪ್ಪ ಸಹಕಾರ ಬೇಕಾಗಿತ್ತು, ಆ ಸಹಕಾರವನ್ನು ನಮ್ಮ ಭಾರತೀಯರಿಗೆ ಏನಪ್ಪ ಯೂಸ್ ಮಾಡಿಕೊಂಡ್ರು. ಅದಾದ ನಂತರ ನಮ್ಗೆ ಒಕ್ಕೂಟ ವ್ಯವಸ್ಥೆ ಬೇಕಂದಾಗ, ಸ್ವಯಂ ಆಡಳಿತ ಬೇಕಂದಾಗ ಅಲ್ಲಿ ಅಹಿತಕರ ವಾತಾವರಣ ಸೃಷ್ಟಿ ಮಾಡಿಕೊಟ್ರು. ಅದಕ್ಕೆ ನಮ್ಮ ಭಾರತೀಯರಿಗೆ ತೃಪ್ತಿ ಆಗಲಿಲ್ಲ. ಆ ಸಮಯದೊಳಗೆ ಮತ್ತೆ ಏನಾಗುತ್ತಪ್ಪ ಅಂತಂದ್ರೆ 1935 ಭಾರತ ಸರ್ಕಾರದ ಕಾಯ್ದೆ ಮತ್ತೆ ವಾಪಸ್ ಬರುತ್ತಾ. ಆ ಭಾರತ ಸರ್ಕಾರ ಕಾಯ್ದೆ ಏನು ಹೇಳ್ತಪ್ಪ ಅಂತಂದ್ರೆ, ಈ 1919ರ ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ವಿಷಯ, ಕೆಲವೊಂದಿಷ್ಟು ವಿಷಯಗಳು ನಮಗೆ ಅವು ಹಿಡಿಸಲಿಲ್ಲ, ಅಂದ್ರೆ ಅದರಿಂದ ನಮಗೆ ಏನೂ ಲಾಭ ಆಗಲಿಲ್ಲ. ಆ ಕಾರಣವಾಗಿ ಅದು ನಮ್ಗೆ ತೃಪ್ತಿ ಕೊಡಲಿಲ್ಲ. ಆ ಕಾರಣಕ್ಕಾಗಿ ಆ ತೃಪ್ತಿ ಕೊಳ್ಳಾದ ಸಂದರ್ಭದಾಗ ಈ 1919ರ ಕಾಯ್ದೆ ಇರತಕ್ಕಂಥ ಅಂಶಗಳನ್ನು ತಿದ್ದುಪಡಿ ಮಾಡಿ ನಮಗೇನು ಮಾಡ್ರಿ,
ವಾಪಸ್ 1935ರ ಕಾಯ್ದೆ ಒಳಗೆ ನಮಗೆ ನಮ್ಮದೇ ಆದಂಥ ಬ್ರಿಟಿಷ್ ಸರ್ಕಾರದಿಂದ ಮುಕ್ತಿ ಹೊಂದಿ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಭೇಟಿ ಕೊಟ್ಟಾಗ ಅದೇ ಸಮಯದೊಳಗೆ 1920ರಲ್ಲಿ ಈ ಪ್ರಕಾರವಾಗಿ 1935ರ ಕಾಯ್ದೆ ಭಾರತ ಸರ್ಕಾರದ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೊಳಿಸುವಲ್ಲಿ ಅಥವಾ ಸ್ಥಾಪನೆ ಮಾಡುವಲ್ಲಿ ಸಹಾಯವಾಗೋದ್ರ ಜೊತೆಗೆ ಕೇಂದ್ರದಲ್ಲಿ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಮತ್ತು ಸಮರ್ಥಿ ಪಟ್ಟಿ ಅಂತಕ್ಕಂಥ ಒಂದು 3 ಪಟ್ಟಿಗಳ ಮೂಲಕ ಅಧಿಕಾರವನ್ನು ಅಥವಾ ಅಧಿಕಾರ ವಿಷಯಗಳನ್ನು ಹಂಚಿಕೆ ಮಾಡಿಕೊಡ್ತು. ಕೇಂದ್ರ ಪಟ್ಟಿಯಲ್ಲಿ 59 ವಿಷಯಗಳಿರಬೇಕು, ರಾಜ್ಯ ಪಟ್ಟಿ ಒಳಗೆ 56 ವಿಷಯಗಳಿರಬೇಕು. ಅದರ ಜೊತೆಗೆ ಸಮರ್ಥಿ ಪಟ್ಟಿಯಲ್ಲಿ 36 ವಿಷಯಗಳ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಜೊತೆಗೆ ಈ 1935ರ ಕಾಯ್ದೆ ಈ ದೇಶೀಯ ಸಂಸ್ಥಾನ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಈ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡುವುದರ ಮೂಲಕ ಪ್ರಾಂತೀಯ ಸರ್ಕಾರದಲ್ಲಿ ಬರ್ತಕ್ಕಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿ ಆ ಸ್ಥಾನದಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ಕಾಪಾಡುವಲ್ಲಿ 1935ರ ಕಾಯ್ದೆ ಅತ್ಯಂತ ಪ್ರಮುಖವಾಗಿ ನಮಗೆ ಮಾಹಿತಿಯನ್ನು ಒದಗಿಸಿಕೊಡುವಲ್ಲಿ ಸಹಕಾರಿಯಾಗಿದೆ ಅಂತ ನಾವು ಅದು ಹೇಳ್ಬೋದು. दे दी हमें आज़ादी बिना खड्ग बिना ढाल, साबरमती के संत तूने कर दिया कमाल, आंधी में भी जलती रही गांधी तेरी मशाल, साबरमती के संत तूने कर दिया कमाल. ಅಂತಂದ್ರೆ ಈ ಸ್ವತಂತ್ರ ಆಚರಣೆಯಲ್ಲಿ ನಾವು ಗಾಂಧೀಜಿಯವರ ಮಾತಾಡಿದ ಅಂತಂದ್ರೆ ಈ ಸ್ವತಂತ್ರದ ಒಂದು ಇದರೊಳಗೆ ಒಂದು ಏನೋ ಕಡಿಮೆ ಐತಿಪ್ಪ ಅನ್ನುವಂಥ ಮಾತು ಇದರಲ್ಲಿ ನಾವು ಅನ್ಕೋಬೋದು. ಯಾಕಂದ್ರೆ ಗಾಂಧೀಜಿಯವರ ಪಾತ್ರ ಕೂಡ ತುಂಬ ಕೇಳಬರ್ತೈತಿ. ಆದರೆ ಗಾಂಧೀಜಿಯವರ ಪಾತ್ರ ಒಳಗೆ ಈ ರೌಲತ್ ಕಾಯ್ದೆ ಅನ್ನುವಂಥದ್ದೊಂದು ಆ ವಿಷಯವಾಗಿ ಗಾಂಧೀಜಿಯವರ ಅದರಲ್ಲಿ ಮಾಡಿದಂಥ ಕಾರ್ಯಕ್ರಮ. ಈ ಗಾಂಧಿ ಯುಗ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾರತದಲ್ಲಿ. ಮಂದಗಾಮಿಗಳು ಆದ ನಂತರ ತೀವ್ರಗಾಮಿಗಳ ಯುಗ ಸ್ಟಾರ್ಟ್ ಆಗುತ್ತೆ. ತೀವ್ರಗಾಮಿಗಳ ಯುಗ ಆದ ಸಮಯದಲ್ಲಿ ಎಂಡಿಗೆ ಗಾಂಧಿ ಯುಗ ಸ್ಟಾರ್ಟ್ ಆಗುತ್ತೆ. ಗಾಂಧಿ ಯುಗದಲ್ಲಿ ಸಾಕಷ್ಟು ಘಟನೆಗಳು ಭಾರತದಲ್ಲಿ ನಡೀತಾವೆ. ಅದರಲ್ಲಿ ಒಂದು ಘಟನೆ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ರೌಲತ್ ಕಾಯ್ದೆ. 1919ರಲ್ಲಿ ರೌಲತ್ ಕಾಯ್ದೆನ ಬ್ರಿಟಿಷರು ಪಾಸ್ ಮಾಡ್ತಾರೆ. ಈ ರೌಲತ್ ಕಾಯ್ದೆ ಏನು ತಿಳಿಸ್ಕೊಡುತ್ತಂದ್ರೆ, ಈ ಕಾಯ್ದೆಯಲ್ಲಿ ಏನು ಅಂಶಗಳದಂದರೆ ಭಾರತೀಯರು ಯಾವುದೇ ರೀತಿಯಾದಂಥ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋಂಗಿಲ್ಲ. ಆಮೇಲೆ 3 ಜನ 4 ಜನ ಸೇರಿ ಸಭೆ ಮಾಡೋಂಗಿಲ್ಲ. ಆಮೇಲೆ ಗುಂಪು ಕೂಡಿ ನಿಲ್ಲಂಗಿಲ್ಲ. ಈ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ. ಈ ಒಂದು ಕಾಯ್ದೆ ವಿರುದ್ಧ ನಮ್ಮ ಭಾರತದಲ್ಲಿ ಒಂದು ಚಳುವಳಿ ಆರಂಭ ಆಗುತ್ತೆ. ಅದು ಏನಂದರೆ ರೌಲತ್ ಕಾಯ್ದೆ ವಿರುದ್ಧ ಚಳುವಳಿ ಅಂತ. ಇನ್ನೊಂದು ರೀತಿ ರೌಲತ್ ಕಾಯ್ದೆ ಚಳುವಳಿಯ ನಂತರ ಅಸಹಕಾರ ಚಳುವಳಿ ಅಂತಾರೆ. ರೌಲತ್ ಕಾಯ್ದೆ ಚಳುವಳಿ ಆಯ್ತು, ಆಮೇಲೆ ಅಸಹಕಾರ ಚಳುವಳಿ. ಈ ಅಸಹಕಾರ ಚಳುವಳಿಯ ಅಂಶ ಏನು? ಈ ಅಸಹಕಾರ ಚಳುವಳಿ ನಮ್ಮ ಭಾರತೀಯರು ಆರಂಭ ಮಾಡ್ತಾರೆ ಗಾಂಧೀಜಿಯವರ ನೇತೃತ್ವದಲ್ಲಿ. ರೌಲತ್ ಕಾಯ್ದೆ ಬಂದ ಕೂಡಲೇನ ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಭಾರತೀಯರನ್ನ ಶೋಷಣೆ ಮಾಡಲು ಆರಂಭ ಮಾಡಿದ್ರು. ಯಾವುದೇ ಸಭೆ ಸಮಾರಂಭ ಮಾಡೋಂಗಿಲ್ಲ, ಆಮೇಲೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳೋಂಗಿಲ್ಲ, ಆಮೇಲೆ ಯಾವುದೇ ರೀತಿ ಜನ 3 ಜನ 4 ಜನ ಸೇರಂಗಿಲ್ಲ ಅಂತೇಳಿ ಹೇಳಿದಾಗ ಬ್ರಿಟಿಷರ ವಿರುದ್ಧ ಭಾರತೀಯರು ಏನು ಮಾಡ್ತಾರೆ ಅಂದರೆ ಒಂದುಗೂಡಿ ಈ ಭಾರತೀಯರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯನ್ನು ಆರಂಭ ಮಾಡ್ತಾರೆ. ಅಂದ್ರೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಇರಬೇಕು ಅಂದ್ರೆ ನಾವು ಅವ್ರಿಗೆ ಸಹಕಾರ ಮಾಡಿದ್ರೆ ಇದ್ದಾರೆ, ನಾವು ಅವ್ರಿಗೆ ಸಹಕಾರ ಕೊಡೋದು ಬೇಡ, ಸಪೋರ್ಟ್ ಮಾಡೋದು ಬೇಡ. ಅಂದ್ರೆ ಅವ್ರ ಕಾಯ್ದೆ ಕಾನೂನುಗಳನ್ನ ನಾವೇನ್ ಮಾಡೋದು, ವಿರೋಧ ಮಾಡೋದು. ಆಮೇಲೆ ಅವರ ಒಂದು ಹೊಸ ಹೊಸ ವಿಚಾರಗಳು ಏನದಾವಲ್ಲ, ಶಿಕ್ಷಣ ನೀತಿ ಇರ್ಬೋದು, ಅವರ ಒಂದು ಶಾಲೆಗಳಿರ್ಬೋದು, ಆಮೇಲೆ ಇಂಗ್ಲಿಷ್ ಶಿಕ್ಷಣ ಇರ್ಬೋದು, ಇವುಗಳನ್ನ ಏನ್ ಮಾಡೋದು ಅಂದ್ರೆ ಹೊರಗೆ ಹಾಕೋದು. ನಮ್ಮ ದೇಶ ಶಿಕ್ಷಣ, ನಮ್ಮ ಭಾಷೆ, ನಮ್ಮ ಒಂದು ಜನ, ನಮ್ಮ ಒಂದು ಕೈಗಾರಿಕೆ, ಈ ರೀತಿ ಏನಂದ್ರೆ ನಾವು ನಮ್ಮ ಬಗ್ಗೆ ಹೆಮ್ಮೆ ಇರ್ಬೋದು, ಬ್ರಿಟಿಷರ ಬಗ್ಗೆ ಹೆಮ್ಮೆ ಕೊಡೋದು ಬೇಡ. ಅವರನ್ನ ನಮ್ಮ ಜೊತೆ ಏನು ದೇಶದಲ್ಲಿರಲ್ಲ ಸಹಕಾರ ಕೊಟ್ಟರೆ ಇರ್ತಾರೆ, ಸಹಕಾರ ಕೊಡೋದು ಬೇಡ ಅಂತೇಳಿ ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ಆರಂಭ ಆಗ್ತೈತಿ. ಆ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಕೇಳಬೇಕಂತಂದ್ರೆ, ಈ ಸೈಮನ್ ಕಮಿಷನ್ ಅನ್ನುವಂಥದ್ದು ಒಂದು ಇತಿಹಾಸದಲ್ಲಿ ಕೇಳಿರುವಂಥದ್ದು. ಇದು ಕೂಡ ಗಾಂಧೀಜಿಯವರ ಸೈಮನ್ ಕಮಿಷನ್ ಬರೋಕ್ಕಿಂತ ಮುಂಚೆ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13ನೇ ತಾರೀಕಿಗೆ ಈ ರೌಲತ್ ಕಾಯ್ದೆ ಹೇಳಿದೆ ನಾನು ಮುಂಚೆ. ರೌಲತ್ ಕಾಯ್ದೆ ವಿರೋಧ ಮಾಡಿ ಸತ್ಯಪಾಲ್ ಮತ್ತು ಕಿಚಲು ಅಂತೇಳಿ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರ್ ವಿರುದ್ಧ ದಂಗೆ ಹೇಳ್ತಾರೆ. ಅವಾಗ ಅವರನ್ನ ಬ್ರಿಟಿಷರು ಬಂಧನದಲ್ಲಿ ಇಟ್ಕೊಳ್ತಾರೆ. ಆ ಬಂಧನ ಆದ್ಮೇಲೆ ಈ ಪಂಜಾಬಿನ ಅಮೃತ್ಸರದಲ್ಲಿ
ಈ ಜಲಿಯನ್ ವಾಲಾಬಾಗ್ ಅನ್ನುವಂಥ ಒಂದು ಸ್ಥಳದಲ್ಲಿ 1919 ಏಪ್ರಿಲ್ 13ನೇ ತಾರೀಕು ಎಲ್ಲ ಒಂದಿಷ್ಟು ಜನ ನಮ್ಮ ಭಾರತೀಯರು ಸಭೆ ಮಾಡಿರ್ತಾರೆ. ಆ ರೌಲತ್ ಕಾಯ್ದೆ ಏನು ಹೇಳ್ತೈತಿ, ಯಾವುದೇ ಸಭೆ ಸಮಾರಂಭ ಮಾಡಂಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಹೊಂದಂಗಿಲ್ಲ, 3 ಜನ 4 ಜನ ಸೇರಿ ಹಿಂಗೆ ಮಾಡಂಗಿಲ್ಲ. ಅದ್ರ ವಿರುದ್ಧ ಇವರು ನಮ್ಮ ಕಾಯ್ದೆಯನ್ನು ಮುರಿದ್ರು ಅಂತೇಳಿ ಆ ಒಂದು ಜಲಿಯನ್ ವಾಲಾಬಾಗ್ದಲ್ಲಿ ಸಭೆ ಸೇರಿದ ಜನರ ಮೇಲೆ ಜನರಲ್ ಡಯರ್ ಏನು ಮಾಡ್ತಾನೆ ಅಂದರೆ ಗುಂಡಿನ ದಾಳಿಯನ್ನು ಮಾಡಿ ಸುಮಾರು ಜನರನ್ನ ಹತ್ಯೆ ಮಾಡ್ತಾನೆ. ಇದು ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳಿ ಕರೀತಾರೆ. ಮಹಾತ್ಮ ಗಾಂಧೀಜಿ ಆಗಲಿ, ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಆಗಲಿ ಬ್ರಿಟಿಷರಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಅವ್ರು ಕೊಟ್ಟಂತ ವಿರೋಧಗಳನ್ನು, ನೈಟ್ಹುಡ್ ಪದವಿಗಳನ್ನ ಮರಳಿ ಕೊಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಅವರಿಗೆ ನಾವು ಸಹಕಾರ ಕೊಡೋದು ಬೇಡ ಅನ್ನೋ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದ ನಂತರ ಈ ಅಸಹಕಾರ ಚಳವಳಿ ಸ್ಟಾರ್ಟ್ ಆಗ್ತಾ ಆಗ್ತಾ ಈ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರ ಅನ್ನುವಂತ ಒಂದು ಹಳ್ಳಿ, ಚೌರಿ ಚೌರ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆ ಒಳಗೆ ಬರುತ್ತೆ. ಚೌರಿ ಚೌರದಲ್ಲಿ ಈ ಜನ ನಮ್ಮ ಏನು ರೌಲತ್ ಕಾಯ್ದೆ, ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇವೆಲ್ಲ ಆದ ನಂತರ ಬರುವಂಥದ್ದು 1922 ಸಮಯದಲ್ಲಿ ಆದಂಥ ಘಟನೆ ಚೌರಿ ಚೌರ ಘಟನೆ ಅಂತ ಹೇಳಿ ಕರೀತಾರೆ. ಆ ಘಟನೆ ಒಳಗೆ ಏನಾಗುತ್ತಂದ್ರೆ ಬ್ರಿಟಿಷರ ಒಂದು ಪೊಲೀಸ್ ಠಾಣೆ ಒಳಗ ಅವರನ್ನ ಬ್ರಿಟಿಷ್ ಪೊಲೀಸರನ್ನ ಬಂದಿ ಮಾಡಿ ಒಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಈ ಬೆಂಕಿ ಹಚ್ಚಿದಾಗ ಸಾಕಷ್ಟು ಬ್ರಿಟಿಷ್ ಪೊಲೀಸರು ಅಲ್ಲಿ ಏನಂದ್ರೆ ಜೀವಂತ ದಹನ ಆಗ್ತಾರ. ಇದನ್ನ ಚೌರಿ ಚೌರ ಘಟನೆ ಅಂತೇಳಿ ಇತಿಹಾಸದಲ್ಲಿ ಕರೀತಾರೆ. ಇದೆಲ್ಲ ಇತಿಹಾಸದ ಪುಟಗಳಲ್ಲಿ ಇವು ಬರೆಯಲ್ಪಟ್ಟಂತಹ ಒಂದು ಘಟನೆಗಳು. ಈ ಜೊತೆಗಾಗಿ ಇನ್ನೊಂದು ನಾವು ಪ್ರಥಮವಾಗಿ ಕೇಳಬೇಕಾದಂಥ ಪ್ರಶ್ನೆ, ಭಾರತದ ರಾಷ್ಟ್ರೀಯತೆಯ ಕಾರಣಗಳು ಯಾವ ಪರಿಣಾಮ ಬೀರಿದ್ರು ಅಂದ್ರೆ ಭಾರತದ ರಾಷ್ಟ್ರೀಯತೆಯ ಕಾರಣಗಳು ಅವು ಪರಿಣಾಮಗಳನ್ನು ಬೀರಿದಂತಹ ಒಂದು ಸನ್ನಿವೇಶ ಕೂಡ ಇದರಲ್ಲಿ ನಾವು ಕಾಣಬಹುದು. ಈ ಭಾರತದ ರಾಷ್ಟ್ರೀಯತೆಗೆ ಕಾರಣಗಳು ಅಂದಾಗ ನಾವು 1857 ಸಿಪಾಯಿ ದಂಗೆ ಅದನ್ನ ಮುಂದಿನ ಪೀಳಿಗೆಯವರು ಓದ್ತಾರೆ. ಈ ಸಿಪಾಯಿ ದಂಗೆ ಆದ ನಂತರ ಸಿಪಾಯಿ ದಂಗೆ ಆಗಿ 10 ವರ್ಷ 20 ವರ್ಷ 30 ವರ್ಷ 100 ವರ್ಷ ಮುಂದಿನ ಪೀಳಿಗೆ ಜನ ಈ ಒಂದು ಘಟನೆ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ಅನ್ನೋಂಥ ಒಂದು ವಿಚಾರ ಮಾಡ್ತಾರೆ. 1857ರ ಒಂದು ದಂಗೆ ಈ ರಾಷ್ಟ್ರೀಯತೆಯ ಚಳುವಳಿಗೆ ಕಾರಣ ಆಗತ್ತ. ಆಮೇಲೆ ರಾಜಕೀಯ ಐಕ್ಯತೆಗಳು ಬರ್ತಾವ ಕಾರಣಗಳಲ್ಲಿ. ಆಮೇಲೆ ಬ್ರಿಟಿಷರ ಏಕರೂಪ ಆಡಳಿತ ಬರ್ತೈತಿ ಭಾರತೀಯರಲ್ಲಿ ಏಕತೆ ತರಕ. ಅದಾದ್ಮೇಲೆ ಪಾಶ್ಚಿಮಾತ್ಯರ ಪ್ರಭಾವ ಬರುತ್ತೆ. ಈ ಬ್ರಿಟಿಷರು ನಮ್ಮ ಭಾರತದಲ್ಲಿ ಹಲವಾರು ರೀತಿಯಾದಂಥ ಒಂದಿಷ್ಟು ಸುಧಾರಣೆಗಳನ್ನು ಮಾಡ್ತಾರೆ. ಆ ಸುಧಾರಣೆಗಳು ಭಾರತೀಯರಿಗೆ ಏನಾಗುತ್ತಂದ್ರೆ ಒಂದು ಒಳ್ಳೆಯ ಒಂದು ಪರಿಣಾಮ ಬೀರ್ತೈತಿ. ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ಪಡಿತಾರೆ. ಆಮೇಲೆ ಇಂಗ್ಲಿಷ್ ಶಿಕ್ಷಣ ಪಡೆದಾಗ ವಿದೇಶಿಯದ ಹಲವಾರು ರೀತಿ ಗ್ರಂಥಗಳನ್ನು ಓದ್ತಾರೆ. ಅಂದರೆ ಈಗ ಅಮೇರಿಕ ಕ್ರಾಂತಿ ಹೆಂಗಾಯ್ತು, ರಷ್ಯಾ ಕ್ರಾಂತಿ ಯಾವ ರೀತಿ ಆಯಿತು, ಫ್ರಾನ್ಸ್ ಕ್ರಾಂತಿ ಹೆಂಗಾಯ್ತು, ಇಟಲಿ ಏಕೀಕರಣ ಹೆಂಗಾಯ್ತು, ಜರ್ಮನಿ ಏಕೀಕರಣ ಹೆಂಗಾಯ್ತು, ಜೋಸೆಫ್ ಸ್ಟಾಲಿನ್ ಬಗ್ಗೆ ಓದ್ತಾರ, ಹಿಟ್ಲರ್ ಬಗ್ಗೆ ತಿಳ್ಕೊತಾರ, ಆಮೇಲೆ ಮುಸೋಲಿನಿ ಬಗ್ಗೆ ತಿಳ್ಕೊತಾರ. ಇವೆಲ್ಲ ಇಂಗ್ಲಿಷ್ನಲ್ಲಿ ಬಂದಂಥ ಗ್ರಂಥಗಳು ನಮ್ಮ ಭಾರತದಲ್ಲಿ ಬಹಳಷ್ಟು ಏನಂದ್ರೆ ಪರಿಣಾಮ ಬೀರ್ತಾವೆ. ಇದು ರಾಷ್ಟ್ರೀಯತೆಗೆ ಕಾರಣ ಆಗುತ್ತೆ. ಆಮೇಲೆ ಪುನರುಜ್ಜೀವನ ಆಗುತ್ತೆ. ಬ್ರಿಟಿಷರ ಒಂದು ಪ್ರಭಾವದಿಂದಾಗಿ ಭಾರತದಲ್ಲಿ ಪುನರುಜ್ಜೀವನ. ಈ ರಾಜಾರಾಮ್ ಮೋಹನ್ ರಾಯ್ ಅವರು ಕೊಡ್ತಾರೆ ಪುನರುಜ್ಜೀವನದ ಪಿತಾಮಹ, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳ್ತೀವಿ. ರಾಜಾರಾಮ್ ಮೋಹನ್ ರಾಯ್ ಇಂಗ್ಲಿಷ್ ಶಿಕ್ಷಣ ಭಾರತೀಯರು ಕೊಡಬೇಕು ಅಂತ ವಾದ ಮಾಡ್ತಾನೆ. ಇಂಗ್ಲಿಷ್ ಶಿಕ್ಷಣ ಕೊಡ್ಬೇಕು ಇವ್ರಿಗೆ. ಆಮೇಲೆ ಬಾಲ್ಯ ವಿವಾಹ ಮಾಡಬಾರ್ದು, ಸತಿ ಸಹಗಮನ ಪದ್ಧತಿ ಇತ್ತು, ಅದನ್ನ ವಿರೋಧ ಮಾಡ್ತಾರ ಅವರು. ಈ ಸತಿ ಸಹಗಮನ ಪದ್ಧತಿ ಬಗ್ಗೆ ಯಾಕೆ ಅವರು ವಾದ ಮಾಡ್ತಾರ ಅಂದ್ರೆ ಅವ್ರ ಮನೆ ಒಳಗೆ ಅವರ ಅಣ್ಣನ ಹೆಂಡತಿಯನ್ನ ಜೀವಂತವಾಗಿ ಸುಡ್ತಾರೆ. ಈ ಜೀವಂತವಾಗಿ ಸುಟ್ಟಾಗ ಆ ಒಂದು ಘಟನೆ ಅವರ ಕಣ್ಣಲ್ಲಿ ಇನ್ನು ಮುಂದೆ ಈ ರೀತಿ ಘಟನೆ ಆಗಬಾರ್ದು ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಪುನರುಜ್ಜೀವನ ಚಳವಳಿ, ಇಂಗ್ಲಿಷ್ ಶಿಕ್ಷಣ ಪಡೀರಿ, ಪಾಶ್ಚಿಮಾತ್ಯ ಶಿಕ್ಷಣ, ಆಮೇಲೆ ಸಾಹಿತ್ಯ ಓದಿ, ನಾವು ಏನಂದ್ರೆ ಬದಲಾವಣೆ ಆಗ್ಬೇಕು, ನರಬಲಿ ಕೊಡೋದು ಬೇಡ, ಬಾಲ್ಯ ವಿವಾಹ ಮಾಡೋದು ಬೇಡ, ಬಹುಪತ್ನಿತ್ವ ಬೇಡ, ಇಂಥ ಒಳ್ಳೆ ಅಂಶಗಳನ್ನ ಜನರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಡ್ತಾರೆ. ಆಮೇಲೆ ಬ್ರಹ್ಮ ಸಮಾಜ ಸ್ಟಾರ್ಟ್ ಮಾಡ್ತಾರೆ. ಇದು ಪುನರುಜ್ಜೀವನದಲ್ಲಿ ಬಹಳಷ್ಟು ಏನಂದ್ರೆ ಒಳ್ಳೆ ಪರಿಣಾಮವನ್ನು ಇದು ರಾಷ್ಟ್ರೀಯತೆಗೆ ಕಾರಣ ಆಗುತ್ತೆ. ಅಂದ್ರೆ ಭಾರತೀಯರಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಬರಬೇಕು ಅಂದ್ರೆ ಇಂಥ ವ್ಯಕ್ತಿಗಳು, ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ವ್ಯಕ್ತಿಗಳು ಹಲವಾರು ಸಾಧನೆಗಳನ್ನು ಮಾಡಿ ಹೊರಟೋಗಿದ್ದಾರೆ. ಅವುಗಳನ್ನ ಇವತ್ತು ನಾವು ನೆನೆಸ್ಬೇಕಾಗಿದೆ. ಅವ ಏನಂದ್ರೆ ನಾವು ಇವತ್ತು
ಆಚರಣೆ ಮಾಡುವಂಥ ಸ್ವತಂತ್ರ ದಿನಾಚರಣೆ ಅವರ ತ್ಯಾಗ, ಬಲಿದಾನ, ಕೊಡುಗೆ, ಅವ್ರು ಏನು ಮಾಡಿದಾರೆ ಅನ್ನುವಂಥದ್ದು ಮುಂದಿನ ವಿದ್ಯಾರ್ಥಿಗಳಿಗೆ, ಮುಂದಿನ ಒಂದು ಪೀಳಿಗೆಗೆ ತಿಳಿಸ್ಕೊಡುವಂಥ ಒಂದು ಕೆಲಸ. ಯಾಕಂದ್ರೆ ಸಾಕಷ್ಟು ವೀರರ ಹೆಸರುಗಳೇ ನಮ್ಗೆ ಗೊತ್ತಿಲ್ಲ, ಆದರೆ ಸಾವಿರಾರು ಜನ ಅದಕ್ಕೆ ಏನೈತಿ ತಮ್ಮ ಪ್ರಾಣವನ್ನು ತೆತ್ತಿ ಈ ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿ ನಮಗೆ ಸ್ವತಂತ್ರ ದೊರಕಿಸಿಕೊಟ್ಟಂತಹ ಸಂದರ್ಭ. ಆದರೆ ನಾವು ಈಗ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರರಾಗಿ ಈಗ ಏನೈತಿ ಹೆಮ್ಮೆಯಿಂದ ನಾವು ಅದೀವಿ ಅಂತಂದ್ರೆ ಅದರ ಎಲ್ಲ ಏನೈತಿ ಶ್ರೇಯ ಹೋಗುವುದು ಏನೈತಿ ಆ ಸ್ವತಂತ್ರ ಯೋಧರಿಗೆ. ಅದೇ ರೀತಿಯಾಗಿ ಈಗ ನಾವು ಗಾಂಧೀಜಿಯವರ ಇದರೊಳಗೆ ದಂಡಿ ಸತ್ಯಾಗ್ರಹ ಅನ್ನುವಂಥದ್ದು ಕೂಡ ಬರುತ್ತೆ, ಇನ್ನೊಂದು ಉಪ್ಪಿನ ಸತ್ಯಾಗ್ರಹ. ಇವೆರಡೂ ಕೂಡ ಗಾಂಧೀಜಿಯವರ ಒಂದು ಇತಿಹಾಸದ ಇದರೊಳಗೆ ಅವು ಕೂಡ ಇವನು ಹೇಳಲ್ಪಡ್ತಾವೆ. ಇವೇನು ಈ ದಂಡಿ ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ ಗಾಂಧೀಜಿಯವರು ಸಬರ್ಮತಿ ಆಶ್ರಮದಿಂದ ದಂಡಿವರೆಗೆ ಒಂದು ಆರಂಭ ಮಾಡ್ತಾರೆ. ಯಾಕೆ ಆರಂಭ ಮಾಡಿದ್ರಂದ್ರೆ ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ಹಾಕ್ತಾರೆ. ಆ ತೆರಿಗೆ ಎಷ್ಟಿತ್ತು ಅಂದ್ರೆ ಉಪ್ಪು ತಿನ್ನಬಾರ್ದು ಮೇಲೆ ನಾವು ಅಷ್ಟು ತೆರಿಗೆ ಹಾಕಿ ಆ ಒಂದು ಉಪ್ಪನ್ನು ಮಾರಾಟ ಮಾಡ್ತಿರ್ತಾರೆ. ಆಮೇಲೆ ಭಾರತೀಯರಿಗೆ ಉಪ್ಪನ್ನ ತಯಾರು ಮಾಡಕ್ ಅವಕಾಶ ಕೊಡ್ತಿರ್ಲಿಲ್ಲ. ಬ್ರಿಟಿಷರ ಏನು ಖರೀದಿ ಮಾಡಿ ನಮ್ಗೆ ಕೊಡ್ತಾ ಇದ್ರಲ್ಲ, ಅದಕ್ಕೆ ಟ್ಯಾಕ್ಸ್ ಹಾಕಿ ಅವ್ರು ನಮ್ಗೆ ವಿತರಣೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನಾವು ಖರೀದಿ ಮಾಡ್ಬೇಕಾದ್ರೆ ತಿನ್ನೋಕ್ಕಿಂತ ಟ್ಯಾಕ್ಸ್ ನೋಡಿದಾಗ ಬೇಡಪ್ಪ ಅಂತ ಅನಿಸ್ಬಿಡ್ತದೆ. ಈ ರೀತಿ ದಂಡಿ ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ಭಾಗವಹಿಸ್ತಾರೆ, ಮೈಲಾರ ಮಹದೇವಪ್ಪ ಅಂತ ಹೇಳಿ. ಏಕೈಕ ಕರ್ನಾಟಕ ವ್ಯಕ್ತಿ ಉಪ್ಪಿನ ಸತ್ಯಾಗ್ರಹ 78 ಜನ ಭಾಗವಹಿಸ್ತಾರೆ. ಅದರಲ್ಲಿ 72 78 ಜನ. ಆ ಒಂದು ಸತ್ಯಾಗ್ರಹದಲ್ಲಿ ನಮ್ಮ ಕರ್ನಾಟಕದ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಮೈಲಾರ ಮಹದೇವಪ್ಪ ಭಾಗವಹಿಸ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಹೋಗಿ ಹೇಳ್ತಾರ ಅವ್ರ ಭಾರತೀಯರೇ ಆ ಒಂದು ಏನು ಉಪ್ಪು ಐತಲ್ಲ ಇಡೀ ಮುಷ್ಟಿ ಒಳಗೆ ಹಿಡ್ಕೋರಿ, ಬ್ರಿಟಿಷರು ಎಷ್ಟು ಕೊಡೋದು ಅದನ್ನ ಬಿಡಬೇಡ್ರಿ, ನಿಮ್ಮ ಹಕ್ಕು ಐತಿ, ನಿಮ್ಮ ಉಪ್ಪು ತಯಾರು ಮಾಡೋದು ನಿಮ್ಮ ಧರ್ಮ ಐತಿ, ನೀವು ಉದ್ಯೋಗ ಕಳ್ಕೊಳಕ್ ಹೋಗ್ಬೇಡ್ರಿ, ಆಮೇಲೆ ನಮ್ಮ ಭಾರತೀಯರಿಗೆ ಉಪ್ಪನ್ನು ತಯಾರು ಮಾಡಕ್ ಅವಕಾಶ ಕೊಡ್ರಿ ಅಂತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಅವಾಗ ಬ್ರಿಟಿಷರು ಬಿಡಲ್ಲ, ಗಾಂಧೀಜಿಯವರನ್ನ ಅವಾಗ ಹೇಳ್ಕೊಂಡು ಹೋಗಿ ಈ ಯರವಡ ಜೈಲಲ್ಲಿ ಹಾಕ್ಬಿಡ್ತಾರೆ ಪುಣಾದಲ್ಲಿ. ಇದು ಉಪ್ಪಿನ ಸತ್ಯಾಗ್ರಹ. ನಮ್ಮ ಈ ಸಬರ್ಮತಿ ಆಶ್ರಮ ಮತ್ತು ದಂಡಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ಪರಿಣಾಮದಿಂದ ಅಂಕೋಲಾದಲ್ಲಿ ನಮ್ಮ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ. ಅಲ್ಲಿ ಸಾಕಷ್ಟು ಕನ್ನಡಿಗರು ಅದರಲ್ಲಿ ಭಾಗವಹಿಸ್ತಾರೆ, ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ. ಅದು ಗಾಂಧೀಜಿ ಕಾರಣ ಆಗ್ತಾರೆ. ಅಂದ್ರೆ ಇದಕ್ಕೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪ್ರಮುಖವಾಗಿ ನಾವು ಕನ್ನಡಿಗರು ಏನೈತಿ ಪ್ರಮುಖ ಅಂತನ್ನುವಂಥದ್ದು ಸನ್ನಿವೇಶ. ಯಾಕಂದ್ರೆ ಮೈಲಾರ ಮಹದೇವಪ್ಪನ ಈಗ ಇದು ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಸ್ವತಂತ್ರ ಹೋರಾಟಗಾರರ ಇದ್ರೊಳಗೆ ನೋಡ್ರಿ ನಮಗ ಗೊತ್ತಿಲ್ಲ, ಇನ್ನಂದ್ರೆ ನಾವು ಇತಿಹಾಸ ಕಾರ್ಯಕ್ರಮ ನಡೆಸಿದ್ವಿ, ಎಲ್ಲ ನಡೆಸಿದ್ವಿ. ಎಂತ ಮೈಲಾರಿ ಇವ್ರ ಹೆಸರು ಏನೈತಿ ಈಗ ನಾವು ಕಂಡು ಬಂದಿವಿ, ಈಗ ನಿಮ್ಗೆ ಕಾಣಕತ್ತೈತಿ ಅಂತಂದ್ರೆ ಕನ್ನಡಿಗರು ಕೂಡ ಏನು ಅನ್ನುವಂಥದ್ದು ಕೂಡ ಅಂತಂದ್ರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತಂದ್ರೆ ಆ ಉಪ್ಪಿಗಾಗಿ ಏನೋ ಟ್ಯಾಕ್ಸ್ ಹಚ್ಚಿದಾಗ ಈ ಮೈಲಾರಿ ಮಹದೇವಪ್ಪನವರ ಪಾತ್ರ ಎಷ್ಟು ದೊಡ್ಡದು ಅನ್ನುವಂಥದ್ದು ಏನೈತಿ ಇಲ್ಲಿ ನಾವು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಅವ್ರಿಗೆ ಸ್ಮರಿಸ್ಬೇಕು ಈ ಇದ್ರಾಗ. ಯಾಕಂದ್ರೆ ಉಪ್ಪು ತಿನ್ನುವಾಗಿ ಮಹದೇವಪ್ಪನವರು ಕೂಡ ನೆನಪು ಬರಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಗುರುಗಳ ಮುಂದಿನ ಹೊಳಿ ಸರ್, ಈ 1947ರ ಕಾಯ್ದೆ ಅನ್ನುವಂಥದ್ದು ರಾಜ್ಯಶಾಸ್ತ್ರದ ಇದರಲ್ಲಿ ಗೊತ್ತಿಲ್ಲ. ಈ ಕಾಯ್ದೆ ಏನು? 1947ರ ಕಾಯ್ದೆ ಭಾರತ ಇತಿಹಾಸದಲ್ಲಿ ಮತ್ತು ಭಾರತ ಸಂವಿಧಾನ ಇತಿಹಾಸದಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಂತ ಕೊನೆ ಕಾಯ್ದೆ. ಭಾರತ ಇತಿಹಾಸದಲ್ಲಿ ಮತ್ತು ಸಂವಿಧಾನದಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟಂತ ಕೊನೆ ಕಾಯ್ದೆ ಅಂತ ಕರಿಬಹುದು. ಈ ಕಾಯ್ದೆ ಒಳಗ 1948ರವರೆಗೆ ಬ್ರಿಟಿಷರು ಏನಪ್ಪ ಅಂತಂದ್ರೆ ಇಡೀ ಭಾರತವನ್ನ 750 ವರ್ಷಗಳ ಆಳಿ 1947 ಸ್ವತಂತ್ರ ಸಿಕ್ತು. 1948ರವರೆಗೆ ಸ್ವಲ್ಪ ಭಾರತ ಅಲ್ಲೇ ಸ್ವಲ್ಪ ಏನಪ್ಪ ಅಂದ್ರೆ ತಮ್ಮ ಅಧಿಕಾರವನ್ನು ಇತ್ತು ಹಸ್ತಾಂತರ ಮಾಡೋ ಜೊತೆಗೆ ಏನಪ್ಪ ಅಂತಂದ್ರೆ ಬ್ರಿಟಿಷರ ಆಳ್ವಿಕೆಯನ್ನ ಕೊನೆಗೊಳಿಸ್ತಾರೆ. 1948ರ ಆಡಳಿತವನ್ನು ಕೊನೆಗೊಳಿಸುವ ಜೊತೆಗೆ ಆಗಿನ ಬ್ರಿಟಿಷ್ ಪ್ರಧಾನಮಂತ್ರಿ ಆದಂಥ ಯಾರಪ್ಪ ಅಂತಂದ್ರೆ ಕ್ಲೆಮೆಂಟ್ ಅಟ್ಲೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಭಾರತೀಯರಿಗೆ ಒಂದು ಮೆಸೇಜ್ ಕೊಡ್ತಾರೆ. ಏನಪ್ಪ ಅಂತ 1947 ಫೆಬ್ರವರಿ 20ರಂದ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಒದಗಿಸ್ಕೊಡ್ತಾರ. ಆ ಒದಗಿಸ್ಕೊಟ್ಟಂಥ ಸಂದರ್ಭ ಇದೇ ವೇಳೆಗೆ ಏನಾಗತ್ತಪ್ಪ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಲೀಗ್ ಪಕ್ಷ, ಇದೇ ಒಂದು ಅವಕಾಶವನ್ನು ಇಟ್ಟುವಂಥ ಮುಸ್ಲಿಂ ಲೀಗ್ ಪಕ್ಷ ಏನು ಮಾಡ್ತಾರಪ್ಪ ಅಂತಂದ್ರೆ ಯಾವಾಗ ಬ್ರಿಟಿಷರು ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರಲ್ಲ, ನಮಗೂ ಕೂಡ ಏನಪ್ಪ ಅಂತಂದ್ರೆ ಈ ಒಂದು ಬೇಡಿಕೆಯಿಂದ ನಮಗೆ ಸ್ವತಂತ್ರ ಆಗಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಮುಸ್ಲಿಂ ಲೀಗ್ ಪಕ್ಷ ವಿಭಜನೆಯನ್ನು
ವಿಭಜನೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಮುಂದಿಡ್ತಾರೆ. ಏನಪ್ಪ ಅಂತಂದ್ರೆ ಭಾರತ ವಿಭಜನೆ ಆಗಬೇಕು ಒಂದು ಮುಸ್ಲಿಂ ಲೀಗ್ ಪಕ್ಷದ ಒಂದು ಬೇಡಿಕೆ ಏನಿತ್ತಪ್ಪ ಅಂದ್ರೆ ಒಂದು ಪಾಕಿಸ್ತಾನ ಒಂದು ಇಂಡಿಯಾ ಅಂತಕ್ಕಂಥ ಒಂದು ಎರಡು ದೇಶಗಳ ವಿಭಜನೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಮುಸ್ಲಿಂ ಲೀಗ್ ಇಟ್ಟಾಗ ಏನಾಗತ್ತಪ್ಪ ಅಂತ 1947 ಜೂನ್ 3 ಏನಪ್ಪ ಭಾರತದ ವೈಸರಾಯದಂಥ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ಒಂದು ಯೋಜನೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಸ್ತಾವನೆ ಮಾಡ್ತಾರೆ. ಆ ಪ್ರಕಾರವಾಗಿ ಅದು ಕೂಡ ಏನಪ್ಪ ಅಂತ ಮುಂದೆ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಒಂದು ದೇಶ ಏನಪ್ಪ ಎರಡು ದೇಶಗಳಾಗಿ ವಿಭಜನೆ ಆಗ್ತಾವಂಥ ಒಂದು ವಿಷಯ ತಿಳ್ಕೊತೀವಿ. ಅದಾದ ನಂತರ 1947 ಆಗಸ್ಟ್ 14 ಮಧ್ಯರಾತ್ರಿ ಭಾರತಕ್ಕೂ ಕೂಡ ಸ್ವಾತಂತ್ರ್ಯ ಸಿಕ್ತು. ಅದೇ ರಾತ್ರಿ ಏನಪ್ಪ ಅಂತಂದ್ರೆ ಅವರು ಆಗಸ್ಟ್ 15 ಪಾಕಿಸ್ತಾನ ಆಗಸ್ಟ್ 15 ತಮ್ಮ ಸ್ವತಂತ್ರ ದಿನವನ್ನಾಗಿ ಯಾವ ಆಚರಣೆ ಮಾಡಕತ್ತರು. ನಾವು ಆಗಸ್ಟ್ 15 1947 ನಾವು ಕೂಡ ಏನಪ್ಪ ಅಂದ್ರೆ ಎರಡೂ ದೇಶಗಳು ಸ್ವತಂತ್ರವನ್ನು ಪಡ್ಕೊಂಡು ತಮ್ಮದೇ ಆದಂಥ ಒಂದು ಅಧಿಕಾರವನ್ನು ಪಡ್ಕೊಂಡು ಹೋಗ್ತಿರ್ತೀವಿ. ಅಲ್ಲಿಗೆ ಏನಪ್ಪ ನಮ್ಮ ಭಾರತ ದೇಶ ಸಾರ್ವಭೌಮ ಮತ್ತು ಸ್ವತಂತ್ರ ಸಾರ್ವಭೌಮತೆಯನ್ನು ಪಡ್ಕೊಂಡು ಅಲ್ಲಿ ಏನಪ್ಪ ಅಂತಂದ್ರೆ ತನ್ನ ಅಧಿಕಾರವನ್ನು ನಡೆಸ್ಕೊಂಡು ಬಂತು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿವಿ. ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅದೇ ಸಮಯದೊಳಗೆ ಈ ಸ್ವತಂತ್ರ ಆದ ನಂತರ ಅವಾಗೂ ಕೂಡ ಏನಪ್ಪ ಅಂದ್ರೆ ಸ್ವಲ್ಪ ಸಂವಿಧಾನದ ಬೇಡಿಕೆ ಇಟ್ಟಿದ್ರು. ಎನ್ ರಾಯ್ ಅಂತಕ್ಕಂಥ ಒಬ್ಬ ಭಾರತದ ವ್ಯಕ್ತಿ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ತು ಸಿಗತ್ತಂತ ಮುನ್ಸೂಚನೆ ಗೊತ್ತಿತ್ತು. ಅದೇ ಸಮಯ ಸ್ವತಂತ್ರ ಸಿಕ್ತಂದಾಗ ಅವರು ಕೂಡ ಒಂದು ಏನಪ್ಪ ಅಂದ್ರೆ ನಮಗೆ ಪ್ರತ್ಯೇಕವಾದಂಥ ಏನೋ ಸಂವಿಧಾನ ಬೇಕು ಅಂತಂದಾಗ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡ್ತಾರೆ. ಆಗಿನ ಸಮಯದೊಳಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅದು ಕೂಡ ಮೊದಲಿಗೆ 1935 ಸಂವಿಧಾನದ ರಚನಾ ಸಮಿತಿ ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಮೊದಲೇ ಬಾರಿಗೆ ಭಾರತದ ಈಗ ನಮ್ಮ ಪ್ರಪ್ರಥಮ ಪ್ರಧಾನಮಂತ್ರಿ ಆದವರ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡತ್ವದಲ್ಲಿ ಈ ಒಂದು ರಚನಾ ಸಮಿತಿ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಸಲ್ಲಿಸಿದ್ರು ಅಂತಕ್ಕಂಥ ಮಾಹಿತಿಯನ್ನು ನಾವು ಈ ಒಂದು 1947 ಒಂದು ಕಾಯ್ದೆ ಪ್ರಕಾರ ನಾವು ತಿಳ್ಕೊಳ್ಳುವಂಥ ಇದೊಂದು ವಿಷಯ ಸರ್. ಈಗ ಇನ್ನೊಂದು ವಿಷಯ ಮಹತ್ವದ ವಿಷಯ, ಕ್ವಿಟ್ ಇಂಡಿಯಾ ಚಳವಳಿ ಇದು ಕೂಡ ಒಂದು ಇತಿಹಾಸದ ಪ್ರಮುಖ ಅಂಗ. ಇದರ ಬಗ್ಗೆ ವಿವರವಾದಂಥ ಈ ಕ್ವಿಟ್ ಇಂಡಿಯಾ ಚಳವಳಿ ನಮ್ಮ ಭಾರತದಲ್ಲಿ 1942 ಸ್ಟಾರ್ಟ್ ಆಯಿತು. ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಘೋಷಣೆ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತೇಳಿ ಕರಿತೀವಿ. ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಆ ಮೂಮೆಂಟಲ್ಲಿ, ಇಷ್ಟು ದಿನ ನಾನು ತಡೆದಿದ್ದು ಕಾದಿದ್ದು ವ್ಯರ್ಥ ಆಗಿ ಹೋಗಿದ್ದೆ, ಇನ್ನು ಮುಂದೆ ಏನಾರು ನಾ ಕಾದಂದ್ರೆ ದೇವ್ರು ಕೂಡ ನನ್ನ ಕ್ಷಮಾಪಣೆ ಮಾಡ್ತಾರೆ. ಯಾಕಂದ್ರೆ ಇಷ್ಟು ವರ್ಷ ನನ್ನ ತಾಳ್ಮೆ ನನ್ನ ಪರಿಶ್ರಮ ಇನ್ನು ಮುಂದೆ ಅದು ಇರುವುದಿಲ್ಲ. ಯಾಕಂದ್ರೆ ಬ್ರಿಟಿಷರನ್ನ ನಾವು ಭಾರತದಿಂದ ಹೊರಗೆ ಹಾಕಲೇಬೇಕು, ಇದು ಕೊನೆಯ ಹಂತ ಅಂತೇಳಿ ಇಡೀ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಅನ್ನುವಂಥ ಒಂದು ಚಳುವಳಿ ಘೋಷಣೆಯನ್ನ ಅವರು ಮುಂಬೈಯಲ್ಲಿ ಘೋಷಣೆ ಮಾಡ್ತಾರೆ. ಮುಂಬೈಯಲ್ಲಿ ಅರುಣಾ ಅಸಫ್ ಅಲಿ ಇರ್ಬೋದು, ಗಾಂಧೀಜಿ ಇರ್ಬೋದು, ರಾಜೇಂದ್ರ ಪ್ರಸಾದ್ ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಇಂಥ ವ್ಯಕ್ತಿಗಳು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇಡೀ ಭಾರತ ತುಂಬೆಲ್ಲ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಮಾಡ್ತಾರೆ. ಬರೀ ನಮ್ಮ ಮುಂಬೈ ಪ್ರಾಂತ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಮಾಡ್ತಾರೆ. ಹರತಾಳ, ಮುಷ್ಕರ, ಬ್ರಿಟಿಷರ ವಸ್ತುಗಳನ್ನು ಸುಟ್ಟು ಹಾಕೋದು, ಅವರ ಕೋರ್ಟು ಕಚೇರಿಗಳನ್ನು ಸುಟ್ಟು ಹಾಕೋದು, ರೈಲ್ವೆ ಹಳಿಗಳನ್ನು ಕಿತ್ತಾಕೋದು, ಅವರ ಒಂದು ಮನೆಗಳ ಮೇಲೆ ದಾಳಿ ಮಾಡೋದು, ಬ್ಯಾಂಕ್ಗಳನ್ನು ಲೂಟಿ ಮಾಡೋದು, ಇವೆಲ್ಲ ಏನಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಒಳಗೆ ಈ ಭಾರತೀಯ ಒಂದು ದೇಶ ಪ್ರೇಮಿಗಳು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿತಾರೆ. ಆದ್ರೆ ಬ್ರಿಟಿಷರ್ ಸುಮ್ಮನೆ ಕೊಡಲ್ಲ, ಗೋಲಿಬಾರ್ ಮಾಡ್ತಾರೆ, ಬಹಳಷ್ಟು ವ್ಯಕ್ತಿಗಳನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕುವಂತ ವ್ಯಕ್ತಿಗಳು ನೋಡಿದ್ರೆ ಜೈಲ ತುಂಬ ಹೋಗ್ಬಿಡ್ತಾವ, ವ್ಯಕ್ತಿಗಳು ರಗಡದ ಜೈಲ್ ಖಾಲಿ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗತ್ತ, ಗೋಲಿಬಾರ್ ಮಾಡ್ತಾರ, ಆಮೇಲೆ ಜನರನ್ನ ಬಡಿತಾರ, ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರ, ದಂಡ ವಸೂಲಿ ಮಾಡ್ತಾರ. ಲಾಸ್ಟ್ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿ ಮೂಲಕ ಇಡೀ ದೇಶ ತುಂಬೆಲ್ಲ ಬ್ರಿಟಿಷ್ ವಿರುದ್ಧ ಹರತಾಳ ಮುಷ್ಕರ ಮಾಡಿ ಈ ಭಾರತದಿಂದ ಅವರನ್ನ ಹೆಂಗರ್ ಮಾಡಿ ಹೊರಗೆ ಹಾಕೋಣ ಅಂತೇಳಿ ಅವರ ನಾಯಕತ್ವದಲ್ಲಿ ಆರಂಭ ಆಗುತ್ತೆ. ಇಡೀ ದೇಶ ತುಂಬೆಲ್ಲ ಇದು ಕೂಡ ಪ್ರಸಾರ. ಈ ರೀತಿಯಾದಂಥ ಇತಿಹಾಸದ ಪುಟಗಳನ್ನು ತಿರುವಿ ಹಾಕ್ತಾ ಹೋದರೆ ಇತಿಹಾಸ ಇನ್ನು ಅನೇಕ ವಿಧವಾದಂತಹ ನಾವು ಸನ್ನಿವೇಶಗಳನ್ನು ನೋಡಬಹುದು. ಯಾಕಂದರೆ ಇದು ನಾವು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ ತಿಳ್ಕೊಂಡಿದ್ದೀವಿ. ಆದರೆ ಇದರೊಳಗೆ ಏನೈತಿ, ಸ್ವತಂತ್ರದ ನಂತರ ಈಗ ನಾವು ಹೇಳಬೇಕಂತಂದರೆ 78ನೇ ಸ್ವಾತಂತ್ರ್ಯ ದಿನೋತ್ಸವದ ವಿಶೇಷತೆಗಳು ಅನ್ನೋದಕ್ಕಿಂತ ಪೂರ್ವದಲ್ಲಿ ನಾವು ಇದರೊಳಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್
ಯಾಕಂದ್ರೆ ಭಾರತ ಅನೇಕ ರಾಜ್ಯಗಳು ಬೇರೆ ಬೇರೆ ಆದಂಥ ಒಂದು ರೀತಿ ಒಳಗತ್ತಾರ. ಯಾಕಂದ್ರೆ ಇಡೀ ಭಾರತನ ಸ್ವತಂತ್ರ ನಂತರ ಏನೈತಿ ಒಂದು ಗುಡಿದಿಲ್ಲ. ಅದು ಒಂದು ಗುಡಿಸಿದಂಥ ವ್ಯಕ್ತಿತ್ವ ಯಾರಿಗಾದ್ರೂ ಸಲ್ಲತೈತೆ ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ತೈತಿ ಅನ್ನುವಂಥದ್ದು ಆ ವಿಷಯವಾಗಿ. ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನೋಕ್ಕಿಂತ ಭಾರತದ ಉಕ್ಕಿನ ಮನುಷ್ಯ ಆ ವ್ಯಕ್ತಿಗೆ ಆ ಒಂದು ಬಿರುದು ಅವಶ್ಯವಾಗಿ ಇರಲೇಬೇಕನ್ನುವಂಥದ್ದು ಅವರು ಮಾಡಿದ ಕಾರ್ಯ ಗೊತ್ತಾಗ್ತದೆ. ಇವತ್ತು ಅವರು ಸ್ಟ್ಯಾಚು ನೋಡ್ತೀವಿ ನಾವು ಗುಜರಾತಲ್ಲಿ, ಏಕತಾ ಮೂರ್ತಿ. ಹೌದಾ? ಆ ಸ್ಟ್ಯಾಚು ಹೆಸರಿಂದ ಏಕತಾ ಅಂದ್ರೆ ದೇಶವನ್ನ ಒಂದು ಮಾಡಿಸಿದಂಥ ವ್ಯಕ್ತಿ ಅವರು. ಈ ಹೈದರಾಬಾದ್ ಸಂಸ್ಥಾನ, ಗೋವಾ, ಜುನಾಗಢ್ ಈ ಮೂರು ಭಾಗಗಳನ್ನ ಅದನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಕ್ಕೆ ಕಾರಣ ಯಾರಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಒಂದು ವೇಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪರಿಶ್ರಮ ಇರಲಿಲ್ಲ ಅಂದ್ರೆ ಇವತ್ತು ಹೈದರಾಬಾದ್ ನಮ್ಮಲ್ಲಿ ಉಳಿತಾ ಇರಲಿಲ್ಲ, ಗೋವಾನು ಉಳಿತಾ ಇರಲಿಲ್ಲ, ಜುನಾಗಢ್ ಕೂಡ ಉಳಿತಾ ಇರಲಿಲ್ಲ. ಆದ್ರೆ ಕಾಶ್ಮೀರ ಸಮಸ್ಯೆಯನ್ನ ಅವರು ಬಗೆಹರಿಸುವಂತ ಸಮಯದಲ್ಲಿ ಆ ಒಂದು ಸಮಸ್ಯೆಯನ್ನ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಮುಂದೆ ಆ ಒಂದು ಸಮಸ್ಯೆನ ತಂದಿಟ್ಬಿಡ್ತಾರೆ. ಆ ವಿಚಾರಕ್ಕಾಗಿ ಇವತ್ತು ಆ ಸಮಸ್ಯೆ ಹಂಗೆ ಉಳಿದ್ಬಿಟ್ಟೈತಿ. ಆದ್ರೆ ಇವತ್ತು ಹೈದರಾಬಾದ್ ಸಮಸ್ಯೆ ಇಲ್ಲ ನಮ್ಗೆ. ಗೋವಾ ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊಟ್ಟ ಮೊದಲ ವಿದೇಶಿಗರು, ಭಾರತದಿಂದ ಕೊನೆಯದಾಗಿ ಹೋದ ವಿದೇಶಿಗರು 1961 ಹೋಗ್ತಾರ. ಅಂದ್ರೆ 1947 ಸ್ವತಂತ್ರ ಸಿಕ್ಕರು, ಗೋವಾಕಿನ ಸ್ವತಂತ್ರ ಸಿಕ್ಕಿರಲಿಲ್ಲ. 61 ತನ ಗೋವಾ ಪ್ರಾಂತ್ಯ ಅಂತೇಳಿ ಗೋವಾ ಈ ಪೋರ್ಚುಗೀಸರ ಒಂದು ವಸಾಹತ ಅವರು ಭಾರತದಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಯಾರಂದ್ರೆ ಈ ಸರ್ದಾರ್ ವಲ್ಲಭಾಯಿ ಪಟೇಲ್. ಆಮೇಲೆ ಹೈದರಾಬಾದ್ ಸಂಸ್ಥಾನ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಬೇಕಾದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಕಾರ್ಯಾಚರಣೆ ಮಾಡಿ ಅವರನ್ನ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ತಾರೆ. ಆಮೇಲೆ ಜುನಾಗಢ್ ಪ್ರಾಂತವನ್ನ ಕೂಡ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾರೆ. ಹಿಂಗ 562 ಪ್ರಾಂತ್ಯಗಳು 562 ಸಣ್ಣ ಪುಟ್ಟ ರಾಜ್ಯವಂಶಗಳು ನಮ್ಮ ಭಾರತದ ಒಕ್ಕೂಟದಲ್ಲಿ ಇದ್ದು ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಎಲ್ಲವನ್ನ ಒಂದು ಗುಡಿಸಿದಂಥ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನುವಂಥದ್ದು. ಅದಕ್ಕೆ ಅವರ ಸ್ಮರಣಾರ್ಥಕವಾಗಿ ನಾವು ಗುಜರಾತದಲ್ಲಿ ಜಗತ್ತಿನ ಅತಿ ದೊಡ್ಡ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಅದ ಏಕತಾ ಮೂರ್ತಿ. ನಾ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಏನೋ ಸಿಕ್ತು, ಆದ್ರೆ ಎಲ್ಲ ಪ್ರಾಂತ್ಯಗಳು ಭಿನ್ನ ಭಿನ್ನವಾಗಿದ್ದಾಗ ಇದು ಭಾರತ ಅನ್ನೋದಲ್ಲಿ ಅನ್ನೋಕ್ಕಿಂತಲೂ ಪ್ರಾಂತ್ಯಗಳು, ರಾಜ್ಯಗಳು, ಬೇರೆ ಬೇರೆ ಒಂದು ಆಡಳಿತ ಭಾಷೆ, ಆಚಾರ ವಿಚಾರಗಳು ಎಲ್ಲ ಬೇರೆ ಬೇರೆ ಆಗಿತ್ತು. ಭಾರತ ಅನ್ನೋದು ಒಟ್ಟು ಗುಡಿಸ್ಬೇಕಾದ್ರೆ ಏನೈತಿ ಸರ್ದಾರ್ ವಲ್ಲಭಭಾಯಿ ಅವರ ಈ ಉಕ್ಕಿನ ಮನುಷ್ಯರ ಒಂದು ಪ್ರಮುಖ ಪಾತ್ರ ಅಂತೇಳಿ ಇಲ್ಲಿ ನಾವು ಅವರಿಗೂ ಕೂಡ ನೆನೆಸ್ಬೋದು. ಸರ್, ಕೊನೆಯದಾಗಿ 78ನೇ ಸ್ವಾತಂತ್ರ್ಯದ ವಿಶೇಷತೆಗಳೇನು? ಯಾಕಂದ್ರೆ ಇನ್ನೊಂದು 47 ವರ್ಷ ದಾಟಿವೆ, 77 ವರ್ಷಗಳು ದಾಟಿವೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದರ ವಿಶೇಷತೆಗಳು ತಾವು ಯಾವ ರೀತಿ ಇರ್ತದೆ? 78ನೇ ಸ್ವಾತಂತ್ರ್ಯ, 77 ವಸಂತಗಳ ಮುಗಿದ ಮೇಲೆ 78 ಬಹಳಷ್ಟು ವಿಶೇಷತೆ. ನಮಗೆ ಎಲ್ಲ ಭಾರತೀಯರಿಗೂ ಕೂಡ ವಿಶೇಷತೆ. ಅದನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಐತಿ. ಆಮೇಲೆ ಹಿಂದಿನ ವ್ಯಕ್ತಿಗಳ ಪರಿಶ್ರಮ, ತ್ಯಾಗ, ಬಲಿದಾನ ಕೂಡ ನಾವು ದಿನಾಲೂ ನೆನಪು ಮಾಡ್ಕೋಬೇಕಾಗತ್ತೆ. ಅವತ್ತೊಂದು ದಿನ ನೆನಪು ಮಾಡ್ಕೋಬಾರ್ದು ಅನ್ನುವಂಥದ್ದು ಕೂಡ ನಾವು ಕಲಿಬೇಕಾಗತ್ತೆ. ಆಮೇಲೆ 78 ಸ್ವಾತಂತ್ರ್ಯ ದಿನಾಚರಣೆ ಏನು ಆಚರಣೆ ಐತಲ್ಲ, ಬಹಳಷ್ಟು ವಿಶೇಷತೆ ಐತಿ. ಈ ಸಲ ಅತಿಥಿಗಳು ಯಾರಂದ್ರೆ ಭಾರತದ 4 ಆಧಾರ ಸ್ತಂಭಗಳು. ಮೋದಿಯವರು ಭಾರತದ 4 ಆಧಾರ ಸ್ತಂಭಗಳು ಅಂತ ಕರೀತಾರೆ. ಯಾರಂದ್ರೆ ಮಹಿಳೆಯರಿಗೆ, ಫಸ್ಟ್ ಹೇಳೋದು ಮಹಿಳೆಯರಿಗೆ, ಯುವಕರಿಗೆ. ನಮ್ಮ ದೇಶದಲ್ಲಿ ಬಹಳಷ್ಟು ಯುವಕರದ, ಆ ಯುವಕರನ್ನ ಹೆಂಗೆ ಬಳಸ್ಕೋಬೇಕು ಅನ್ನುವಂಥದ್ದು ತಿಳಿಸೋ ಸಲುವಾಗಿ ಯುವಕರನ್ನ ಭಾರತದ ಒಂದು ಆಧಾರ ಸ್ತಂಭ, ಮಹಿಳೆಯರು ಕೂಡ ನಮ್ಮ ಭಾರತದ ಆಧಾರ ಸ್ತಂಭ, ರೈತನನ್ನ ನಾವು ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಆದರೆ ದೇಶದ ಆಧಾರ ಸ್ತಂಭ ಕೂಡ ಅವರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಬಡವರು, ಈ 4 ವ್ಯಕ್ತಿಗಳನ್ನ ಆಧಾರ ಸ್ತಂಭ ಅಂತೇಳಿ ಈ ಸಲ ಅಂಥ ವ್ಯಕ್ತಿಗಳನ್ನ ಗುರುತಿಸಿ ಸುಮಾರು 18,000 ವ್ಯಕ್ತಿಗಳಿಗೆ ಏನು ಮಾಡಿದ್ದಾರೆ ಅಂದ್ರೆ ಆಹ್ವಾನ ಮಾಡಿದ್ದಾರೆ ಕೆಂಪುಕೋಟೆ ಒಂದು ಸ್ವಾತಂತ್ರ್ಯ ದಿನಾಚರಣೆ. ಆದ್ರೆ ಆ ಒಂದು ಸಭೆ ಒಳಗೆ ಸುಮಾರು 4,000 ಜನ ಭಾಗವಹಿಸ್ತಾರೆ. ನಮ್ಮ ಬೆಳಗಾವಿ ಡಿಸ್ಟಿಕ್ನಿಂದ ಕೂಡ ವಿದ್ಯಾರ್ಥಿಗಳು, ಶಿಕ್ಷಕರು ಅದರಲ್ಲಿ ಹೋಗುವಂಥ ಚಾನ್ಸಸ್ ಐತಿ. ಆಮೇಲೆ ಈ ಪ್ರತಿ ಮನೆ ಒಳಗೆ ಹರ್ ಘರ್ ತಿರಂಗ ಈ ಸಲನೂ ಕೂಡ ಏನಂದ್ರೆ ಅದನ್ನ ಆಚರಣೆ ಮಾಡಕ್ಕೆ ಮೋದಿಯವರು ಕರೆ ಕೊಟ್ಟಿದ್ದಾರೆ. 3 ದಿನ ಹರ್ ಘರ್ ತಿರಂಗ ಅನ್ನೋದು ಮಾಡಲೇಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಈ ವರ್ಷದ ಥೀಮ್ ಏನಂತೆ, ಈ ಸ್ವಾತಂತ್ರ್ಯ ದಿನಾಚರಣೆ ಥೀಮ್ ಏನು ಅಂದಾಗ ಈ ಅಭಿವೃದ್ಧಿ ಹೊಂದಿದ ಭಾರತ. ಅಭಿವೃದ್ಧಿ ಹೊಂದಿದ ಭಾರತ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಇತ್ತು, ಈಗ ಅಭಿವೃದ್ಧಿ ಹೊಂದಿದ ಭಾರತ.
ಆದರೆ 1947ರಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಹೊಂದಿದ ಭಾರತ ಆಗುತ್ತೆ. ಆದರೆ ಇವತ್ತಿಂದ ನಾವು ಅದನ್ನ ಏನು ಮಾಡಬೇಕು ಅಂದ್ರೆ ಅಭಿವೃದ್ಧಿ ಹೊಂದಿದೆ ಅಂತೇಳಿ ಅದನ್ನು ಅಭಿವೃದ್ಧಿಗೆ ಏನೇನು ಬೇಕಲ್ಲ ಅವುಗಳನ್ನು ನಾವು ಇವತ್ತು ಅದನ್ನು ರೂಢಿಸ್ಕೋಬೇಕು ಅನ್ನೋಂಥದ್ದು ಆ ಒಂದು ಥೀಮನ್ನು ಇಟ್ಕೊಂಡಾರೆ. ಅದರ ವಿಶೇಷತೆ ಏನಂದ್ರೆ ಅತಿಥಿಗಳು, ಅಲ್ಲಿ ಬರುವಂಥ ಅತಿಥಿಗಳು ವಿದೇಶದ ಅತಿಥಿಗಳು ಪ್ರತಿ ವರ್ಷ ಬರ್ತಾ ಇದ್ರು. ಆದರೆ ಈ ಸಲ ನಮ್ಮ ದೇಶದಲ್ಲಿದ್ದಂಥ ಕೆಲವೊಂದಿಷ್ಟು ವಿಶಿಷ್ಟ ವ್ಯಕ್ತಿಗಳೇ ಏನಂದ್ರೆ ಅತಿಥಿಗಳಾಗಿದ್ದಾರೆ. ಸುಮಾರು 4,000 ವ್ಯಕ್ತಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ, ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ, ಮಕ್ಕಳು ಭಾಗವಹಿಸ್ತಾ ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದಂಥ ಕೆಲವಷ್ಟು ಪ್ರಮುಖ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಮಹಿಳೆಯರ ಸಬಲೀಕರಣದಲ್ಲಿ ಇದ್ದಂಥ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ, ನೀತಿ ಆಯೋಗದಲ್ಲಿ ಇದ್ದಂಥ ಕೆಲವಷ್ಟು ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲ ಏನಂದ್ರೆ ಇವತ್ತು 2024ರ 78ರ ಸ್ವತಂತ್ರ ದಿನೋತ್ಸವದ ಒಂದು ವಿಶೇಷ ಅದರಲ್ಲಿ ಹರ್ ಘರ್ ತಿರಂಗ ಅನ್ನುವಂಥದ್ದು ಯಾಕೆ ಹೇಳ್ತೇವೆ ಅಂದ್ರೆ ಪ್ರತಿಯೊಬ್ಬರು ಏನಂದ್ರೆ ದೇಶ ಪ್ರೇಮವನ್ನು ನಾವು ಬೆಳೆಸ್ಬೇಕಾಗತ್ತೆ, ದೇಶ ಪ್ರೇಮವನ್ನು ಜನರಲ್ಲಿ ಹುಟ್ಟಿಸ್ಬೇಕಾಗತ್ತೆ. ನಮ್ಮ ದೇಶ ನಮ್ಮ ತಾಯಿಗೆ ನಾವೆಷ್ಟು ಗೌರವ ಕೊಡ್ತೀವಲ್ಲ ನಮ್ಮ ದೇಶಕ್ಕೆ ಅಷ್ಟು ಗೌರವ ಕೊಡ್ಬೇಕು ಅನ್ನುವಂಥದ್ದು ಅವರು ತಿಳಿಸ್ಕೊಡ್ತಾರೆ. ಆಮೇಲೆ ನಮ್ಮ ದೇಶವನ್ನು ನಾವು ಉಳಿಸಿದ್ವಂದ್ರೆ ಮುಂದಿನ ಪೀಳಿಗೆಯವರು ಅದನ್ನು ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಾಗೆ ಉಳಿಸ್ತಾರೆ. ನಮ್ಮ ದೇಶವನ್ನು ನಾವು ನಮ್ಮ ದೇಶದ ಪ್ರೇಮ ಇರಲಿಲ್ಲಪ್ಪ ಅಂದ್ರೆ ಅವರು ಏನಂದ್ರೆ ಆ ದೇಶ ಪ್ರೇಮ ಹೊಂದಂಗಿಲ್ಲ. ಅದಕ್ಕೆ ಇವೆಲ್ಲ ಯೋಜನೆಗಳನ್ನು ಪ್ರತಿ ವರ್ಷ ಹೊಸ ಹೊಸ ಯೋಜನೆಗಳನ್ನು ಹಾಕೊಳ್ತಾ ಇದ್ದಾರೆ. ಹರ್ ಘರ್ ತಿರಂಗ ಅಂತೇಳಿ 2 ಟೈಮ್ ಆಯ್ತು, ಇದು ಮುಂದುವರಿತಾ ಇದೆ. ಆಮೇಲೆ ಎಲ್ಲರಲ್ಲಿ ಏನಂದ್ರೆ ದೇಶ ಪ್ರೇಮ ಅನ್ನುವಂಥದ್ದು ಇರಬೇಕು. ಮೊದಲ ದೇಶ, ಆಮೇಲೆ ಎಲ್ಲ ಫಸ್ಟ್ ದೇಶ ಕರೆಕ್ಟ್ ಇತ್ತಂದ್ರೆ ಎಲ್ಲರೂ ನಾವು ಆರಾಮಿರ್ತೇವೆ. ನಮ್ಮ ದೇಶ ನಾವು ಕರೆಕ್ಟ್ ಇಟ್ಕೋಬೇಕು ಅಂದ್ರೆ ನಾವು ಏನು ಪ್ರಯತ್ನ ಮಾಡಬೇಕಲ್ಲ ಆ ಎಲ್ಲ ಪ್ರಯತ್ನಗಳನ್ನು ಏನು ಅಭಿವೃದ್ಧಿ ಆಗಬೇಕಲ್ಲ, ನಮ್ಮಿಂದ ಏನು ದೇಶಕ್ಕೆ ಕೊಡುಗೆ ಐತಿಲ್ಲ ಅದನ್ನು ಮಾತ್ರ ನಾವು ಕೊಡಲೇಬೇಕಾಗತ್ತೆ. ಇದು ಏನಂದ್ರೆ ಇವತ್ತು 78ರ ಸ್ವತಂತ್ರ ದಿನೋತ್ಸವ ಒಂದು ವಿಶೇಷತೆ ಅಂತ ಹೇಳಿ. ಯಾಕಂತಂದ್ರೆ ಇದು ಹರ್ ಘರ್ ತಿರಂಗ ಅನ್ನುವಂಥದ್ದು ಯಾಕಂತಂದ್ರೆ ನಾವು ಜಾತಿ ಮತ ಪಂಥವನ್ನು ಭೇದವನ್ನು ಮರೆತು ಭಾರತೀಯರು ಅನ್ನುವಂಥದ್ದು ರೀತಿ ಪ್ರಮುಖತೆ. ಅಂದ್ರೆ ಹರ್ ಘರ್ ತಿರಂಗ ಅಂತಂದ್ರೆ ಭಾರತೀಯರು ಭಾರತದ ಪ್ರಜೆಗಳಾಗಿ ಅದನ್ನು ಭಾರತತ್ವ ಅನ್ನುವಂಥದ್ದು ರೀತಿ ಎತ್ತಿ ಹಿಡಿಯುವ ಸಲುವಾಗಿ ಎಲ್ಲರೂ ಒಂದೇ ಅನ್ನುವಂಥ ಸಲುವಾಗಿ ಹರ್ ಘರ್ ತಿರಂಗ ಅನ್ನುವಂಥದ್ದು. ಸರ್, ಈ ವಿಷಯವಾಗಿ ಈಗಿನ ಸ್ವತಂತ್ರ ದಿನಾಚರಣೆ ತಾವು ಯಾವ ರೀತಿ ನೋಡ್ತೀರಿ? ಈ ಸ್ವತಂತ್ರ ದಿನಾಚರಣೆ ನಮ್ಮ 250 ವರ್ಷಗಳ ಕಾಲ ಏನು ಬ್ರಿಟಿಷರು ನಮ್ಮನ್ನು ಗುಲಾಮರಾಗಿ ನೋಡ್ಕೊಂಡಿದ್ರಲ್ಲ, ಯಾವಾಗ 1947ರಾಗ ನಮ್ಮ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ, ಅವಾಗ ಏನು ನಮ್ಗೆ ಅವರಿಂದ ನಾವು ಏನಪ್ಪ ಅಂತ ನಮ್ಮದೇ ಆದಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿವಿ. ಯಾಕೆ ಅಲ್ಲಿವರೆಗೂ ನಮ್ಮ ಅಧಿಕಾರ ಇದ್ದಿದ್ದಿಲ್ಲ. ಯಾಕೆ ನಮ್ಮ ಅಧಿಕಾರವನ್ನು ಕಸ್ಕೊಂಡು ಅವರಲ್ಲಿ ಏನಪ್ಪ ಅಂದ್ರೆ ಅವ್ರು ಹೇಳಿದಾಗೆ ಅವ್ರ ಕಪಿಮುಷ್ಟಿಯನ್ನು ಬದುಕ್ತಿದ್ವಿ ಅಂತ ಒಂದು ಅವಕಾಶ ಎಷ್ಟೋ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಭಾರತೀಯ ಪ್ರಜೆಗಳು ಏನಪ್ಪ ಮಹಾನ್ ನಾಯಕರು ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅಂಥ ಸಮಯದೊಳಗೆ ಏನಪ್ಪ ಅಂತಂದ್ರೆ ಎಷ್ಟೋ ಅವ್ರು ತ್ಯಾಗ ಮಾಡಿದ ಒಂದು ಬಲಿದಾನದ ಏನಪ್ಪ ಅಂತಂದ್ರೆ ನಮ್ಮ ಈ ಮುಂದಿನ ಪೀಳಿಗೆಯೂ ಕೂಡ ಏನಪ್ಪ ಅಂತ ಪ್ರತಿದಿನವೂ ಕೂಡ ಆ ಒಂದು ಅವರ ಪಟ್ಟಂಥ ಪರಿಶ್ರಮವನ್ನು ಅರ್ಥಕೊಂಡು ಏನಪ್ಪ ಅಂದ್ರೆ ನಾವು ಹೇಳ್ಬೇಕು. ಪ್ರತಿಯೊಂದು ದಿವಸ ಕೂಡ ನಮಗೇನು ಆಲೋಚನೆ ಬರ್ತಲ್ಲ, ಅದು ಏನಪ್ಪ ನಮ್ಮ ಸ್ವತಂತ್ರ ಆಲೋಚನೆ, ಅದು ನಮ್ಮ ಹಿರಿಯರಿಂದ ಬಂದಂಥ ಒಂದು ಆ ಪುಣ್ಯ ತಿಳ್ಕೊಂಡು, ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿವರೆಗೆ ನಮ್ಮ ಭಾರತ ಸ್ವತಂತ್ರಕ್ಕಾಗಿ ಎಷ್ಟು ಜನ ಏನೋ ದೇಶ ಪ್ರೇಮಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರಲ್ಲ ಅವರನ್ನು ಪ್ರತಿದಿನಾನೂ ಕೂಡ ಸ್ಮರಿಸಬೇಕು ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆಯನ್ನು. ಯಾಕಂತಂದ್ರೆ ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮ ನೋಡಿದ ತಕ್ಷಣ ನಮಗೆ ಏನು ಅನಿಸ್ತೈತೆ ಅಂತಂದ್ರೆ ನನ್ನ ವಿಚಾರದ ಪ್ರಕಾರ ನಮ್ಮ ಕಾರ್ಯಕ್ರಮ ನೋಡಿದ್ದೇ ಸಾರ್ಥಕ ಅಂತ ಅನಿಸುತ್ತೆ. ಯಾಕಂತಂದ್ರೆ ಅನೇಕ ಮಹಾನುಭಾವರ ತ್ಯಾಗ ಬಲಿದಾನದ ಪ್ರತೀಕ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರರಾಗಿ ನಾವು ಬದುಕ್ತಾ ಇದ್ದೇವೆ ಅಂತಂದ್ರೆ ಆ ಮಹಾನುಭಾವರ ಒಂದು ನಮಗೆ ಕೊಟ್ಟಂತ ಕೊಡುಗೆ. ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣವನ್ನು ತ್ಯಾಗ ಮಾಡಿ ಗಲ್ಲಿಗೇರಿದರು, ಗುಂಡು ತಿಂದರು, ಈ ರೀತಿ ಆದಂಥ ತಮ್ಮ ಮನೆಗಳನ್ನು ಬಿಟ್ಟರು, ಪರಿವಾರಕ್ಕೆ ಅವ್ರಿಗೆ ಭೇಟಿ ಆಗಲಿಲ್ಲ, ಅನೇಕ ಜನರನ್ನು ಗಲ್ಲಿಗೇರಿಸಿದರು. ಬಹಳ ಒಂದು ಏನಂತಂದ್ರೆ ಅದು ಹೇಳಲಿಕ್ಕೆ ಸಹಿತ ನಮಗೊಂದು ರೀತಿಯಿಂದ ಆಕ್ರೋಶ ಇದಂತೆ. ಅಂಥ ಒಂದು ಮಹಾನುಭಾವರ ಒಂದು ಪುಣ್ಯದ ಕಾರ್ಯವಾಗಿ ನಾವು ಇವತ್ತೇನೈತಿ ಸ್ವತಂತ್ರ ಭಾರತದಲ್ಲಿ ನಿಟ್ಟುಸಿರು ಬಿಟ್ಟು ಬದುಕ್ತಾ ಇದ್ದೇವೆ ಅಂತಂದ್ರೆ ಅವ್ರು ನೆನೆಸದೇ ನಾವು ಬದುಕಿದರೆ ಊಟ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ನಾವು ಭಗವಂತನಿಗೆ ನೆನೆಸ್ತೀವಿ ಅದೇ ರೀತಿಯಾಗಿ ಆ ಸ್ವತಂತ್ರ ನಮಗೆ ದೊರಕಿಸಿಕೊಟ್ಟಂಥ ಎಲ್ಲ ಮಹಾನುಭಾವರಿಗೂ ಕೂಡ ನಾವು ಕೃತಜ್ಞರಾಗಿ ಬದುಕೋಣ ಅನ್ನುವಂಥದ್ದು ಇವತ್ತು. ಸರ್, ಈಗ ನಾವು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಇದರೊಳಗೆ ನಾವು ವಹಿಸ್ತೀವಿ. ಯಾಕಂತಂದ್ರೆ ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ, ದೇಶದ ಬೆನ್ನೆಲುಬು. ಯಾವ ರೀತಿ ರೈತ ಸೈನ್ಯ ನಮ್ಮ ದೇಶದ ಬೆನ್ನೆಲುಬು, ಹಾಗೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ರಾಜಕಾರಣಿಗಳು, ಮುಂದೆ ದೇಶದ ಬೆನ್ನೆಲುಬುಗಳು ಇವರೇ ಆಗ್ತಾರೆ.
ಈಗಿನ ಯುವ ಜನರೇಷನ್ಗೆ ತಮ್ಮ ಕಿವಿ ಮಾತು? ಈಗಿನ ವಿದ್ಯಾರ್ಥಿಗಳಿಗೆ ಒಂದು ದೇಶದ ಅಭಿಮಾನ ಇರಬೇಕು. ಬಹಳಷ್ಟು ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ಪರಿಸರ ಬಹಳಷ್ಟು ಗೌರವ ಇರಬೇಕು. ಆ ಗೌರವ ಯಾವಾಗ ಕಡಿಮೆ ಆಗ್ತಾ ಬರ್ತೈತಿ ದೇಶ ಪ್ರೇಮ ಕಡಿಮೆ ಆಗುತ್ತೆ. ಅದಕ್ಕೆ ಗೌರವ ಯಾವತ್ತೂ ಕಡಿಮೆ ಆಗಬಾರ್ದು, ಗೌರವ ಹೆಚ್ಚುತ್ತಾ ಹೋಗಬೇಕು. ಆಮೇಲೆ ಯುವಕರು ಇವತ್ತು ದೇಶಕ್ಕಾಗಿ ಸಾಕಷ್ಟು ಸೈನಿಕರು ದೇಶವನ್ನು ಕಾಯ್ತಾ ಇದ್ದಾರೆ. ಆ ಸೈನಿಕರಿಗೂ ಕೂಡ ನಾವು ಕೃತಜ್ಞ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಆ ಸೈನಿಕರು ಇವತ್ತು ಇರಲಿಲ್ಲ ಅಂದ್ರೆ ನಾವೆಲ್ಲ ನೆಮ್ಮದಿಯಾಗಿ ಇವತ್ತು ಊಟ ಮಾಡಕ್ ಆಗ್ತಾ ಇರಲಿಲ್ಲ, ಶಿಕ್ಷಣ ಕಲಿಯಕ್ ಆಗ್ತಾ ಇರಲಿಲ್ಲ, ನಿದ್ದೆ ಮಾಡಕ್ ಆಗ್ತಾ ಇರಲಿಲ್ಲ. ಇಂಥ ಎಲ್ಲ ಒಂದು ಸೈನಿಕರಿಗೂ ಕೂಡ ನಾವು ಒಂದು ಸಲ್ಯೂಟ್ ಕೊಡ್ಲೇಬೇಕಾಗುತ್ತೆ. ಆಮೇಲೆ ಈ ದೇಶದ ಒಂದು ರೈತರು, ನಾವು ಇವತ್ತು ರೈತರಿಗೆ ಬಹಳಷ್ಟು ಏನಪ್ಪಾ ಅಂದ್ರೆ ಸಮಸ್ಯೆಗಳದ. ಆ ಸಮಸ್ಯೆಗಳಲ್ಲಿ ಹುಟ್ಟಿ, ಸಮಸ್ಯೆಗಳಲ್ಲಿ ಬೆಳೆದು, ಸಮಸ್ಯೆಗಳಲ್ಲಿ ಸಾಯುವಂತ ರೈತರಿದ್ದಾರೆ. ಆದ್ರೆ ಆ ರೈತರಿಗೂ ಕೂಡ ಬಹಳಷ್ಟು ನಾವು ಸಲ್ಯೂಟ್ ಹೇಳಬೇಕಾಗುತ್ತೆ. ಇವತ್ತು ಪ್ರತಿಯೊಬ್ಬರು ಒಂದು ಅನ್ನದ ಕಾಳ, ಒಂದು ರೊಟ್ಟಿಯನ್ನು ನಾವು ವೇಸ್ಟ್ ಮಾಡಬಾರ್ದು ಅನ್ನೋಂಥದ್ದು ತಿಳಿಸ್ಕೊಡುತ್ತೆ. ಯಾಕಂದ್ರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಐತಿ ಅನ್ನುವಂಥದ್ದು ನಾವು ಯುವಕರಾದವರು ಕಲಿಬೇಕಾಗತ್ತೆ. ಮಕ್ಕಳಿಗೆ ಅದನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಒಂದು ಅನ್ನ ವೇಸ್ಟ್ ಮಾಡಿದ್ರಂದ್ರೆ ಅದ್ರ ಹಿಂದೆ ಆಗುವಂಥ ಒಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಉಪವಾಸ ಇದ್ದಂಥ ವ್ಯಕ್ತಿಗಳನ್ನ ನಾವು ಗಮನಿಸ್ಬೇಕು, ಭಿಕ್ಷುಕರನ್ನ ನೆನೆಸ್ಬೇಕು. ಅವಾಗ ಅನಿಸ್ತೈತಿ ಆ ವ್ಯಕ್ತಿಗೆ ಇಲ್ಲ ನನಗೈತಿ, ನಾನು ಕೆಡ್ಸಕತ್ತಿಲ್ಲ. ಈ ಯುವಕರಿಗೆ ಇದು ಮೊದಲು ಗೊತ್ತಾಗ. ಯಾಕಂದ್ರೆ ನಾವು ಇವತ್ತು ಬಹಳಷ್ಟು ಶಾಲಾ ಕಾಲೇಜಲ್ಲಿ ಅಬ್ಸರ್ವೇಷನ್ ಮಾಡ್ತಿರ್ತೇವೆ, ಊಟವನ್ನ ಯಾವ ರೀತಿ ವೇಸ್ಟ್ ಮಾಡ್ತಿರ್ತಾರೆ ಅಂತೇಳಿ. ಆದ್ರೆ ಅಂಥ ಊಟಕ್ಕಾಗಿ ಕಾದಂಥ ಜನ ಸಾಯ್ತಿರ್ತಾರೆ ಊಟ ಇಲ್ಲದೆ. ಅವನ್ನ ನೋಡಿದ್ರೆ ಅದನ್ನ ನಾವು ಮಾಡಬಾರ್ದು ಅನ್ನೋಂಥ ಒಂದು ಸ್ವಲ್ಪ ನೋಡೋಣ, ಚೆನ್ನಾಗಿ ಕಲಿಬೇಕು. ಇವತ್ತು ನಾವು ರೈತರಿಗೂ ಸಲ್ಯೂಟ್ ಹೊಡಿಬೇಕಾಗತ್ತೆ, ಇವತ್ತು ಸೈನಿಕರಿಗೂ ಸಲ್ಯೂಟ್ ಹೊಡಿಬೇಕಾಗತ್ತೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾರ್ಯಾರು ಪ್ರಾಣತ್ಯಾಗ ಮಾಡಿದ್ದಾರೆ ಅವರಿವರು ಅನ್ನೋದೇ ಎಲೆ ಮರೆ ಕಾಯಿ ಹಾಗೆ ಹಿಂದೆ ಯಾರಿದಾರ ಪ್ರತಿಯೊಬ್ಬರಿಗೂ ಕೂಡ ನಾವು ಸಲ್ಯೂಟ್ ಹೇಳಬೇಕಾಗತ್ತೆ. ಅವರು ಇದ್ದಾಗ ನಾವು ಅಂತೇಳಿ ನಾವು ಹೇಳಬೇಕಾಗತ್ತೆ, ನಮ್ಮ ದೇಶ ಅಂತ ಹೇಳ್ತಾರೆ. ಸರಿ, ಯಾಕಂತಂದ್ರೆ ನೋಡ್ರಿ, ಒಂದು ಅನ್ನದ ಅಗಳು ನಾವು ವೇಸ್ಟ್ ಮಾಡಿದ್ರೆ ಆ ಪರಿಶ್ರಮ ಪಟ್ಟು ಆ ಅನ್ನವನ್ನು ನಮ್ಮಲ್ಲಿಗೆ ಮುಟ್ಟಿಸಿದಂತ ಆ ರೈತನಿಗೆ ದ್ರೋಹ ಮಾಡಿದ್ದಾನೆ. ಯಾಕಂದ್ರೆ ಒಂದು ಅನ್ನದ ಅಗಳಿಗೂ ಕೂಡ ಅಷ್ಟೊಂದು ಬೆಲೆ ಇದೆ. ಯಾಕೆ ಅಷ್ಟೊಂದು ಅದಕ್ಕೂ ಕೂಡ ಒಂದು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋಂಥದ್ದು ಮಾತು ಬಹಳ ಮಹತ್ವವಾದಂಥ ಒಂದು ಸಂದೇಶ ಕೂಡ ತಾವು ಇದರಲ್ಲಿ ನೀಡಿದ್ವಿ. ಯಾಕಂದ್ರೆ ನಾವು ನೋಡ್ತಾ ಇರ್ತೇವೆ ಅನಾಥ ಶಾಲಾ ಕಾಲೇಜುಗಳಲ್ಲಿ ಏನೈತಿ ಹುಡುಗರು ಹಾಕಿಸ್ಕೊಂಡು ಏನೈತಿಲ್ಲ ಅರ್ಧ ಏನೈತಿ ಅಲ್ಲೇ ಗಟ್ಟದ. ಯಾಕಂದ್ರೆ ಇದು ಅನ್ನಕ್ಕೆ ಅಪಮಾನ ಆಗ್ತೈತಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಂಡ ಅದನ್ನೇನೈತಿ ಇನ್ನೊಬ್ಬ ಹಸಿದವನಿಗೆ ಅದು ಸಲ್ಲಲಿ ಅನ್ನುವಂಥ ಮಾತು ಈ ಗುರುಗಳು ಹೇಳಿದ್ದೇನೈತಿ 100% ಸತ್ಯ. ಮತ್ತು ವಿಶೇಷವಾಗಿ ಹೇಳಬೇಕಂತಂದ್ರೆ ರೈತರು ಹಾಗೂ ಸೈನಿಕರು ನಮ್ಮ ದೇಶದ ಬೆನ್ನೆಲುಬು, ಜೊತೆಗೆ ಅವರ ಒಂದು ಪರಿಶ್ರಮವನ್ನು ನಾವು ನೆನೆಸಿ ಊಟ ಮಾಡಬೇಕು ಅನ್ನುವಂಥದ್ದು. ಸೊ ಈಗಿನ ವಿದ್ಯಾರ್ಥಿಗಳಿಗೆ, ಜನರೇಷನ್ಗೆ ತಮ್ಮ ಅಭಿಪ್ರಾಯ? ಈಗಿನ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯವನ್ನು ಆಲೋಚನೆ ಇಟ್ಕೊಂಡಾಗ ನಮ್ಮ ದೇಶವನ್ನು ತಮ್ಮ ಆಲೋಚನಾ ಶಕ್ತಿಯ ಮೂಲಕ ಏನಪ್ಪ ಹೊಸ ಹೊಸ ಆವಿಷ್ಕಾರ ಮಾಡೋದ್ರ ಮೂಲಕ, ಹೊಸ ಹೊಸ ಆವಿಷ್ಕಾರ ಮತ್ತು ತಂತ್ರಜ್ಞಾನವನ್ನು ಕಂಡುಹಿಡಿಯೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ನಮ್ಮ ದೇಶವನ್ನ ಇಡೀ ಏನಪ್ಪ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರವೂ ಕೂಡ ಏನಪ್ಪಾ ಅಂತಂದ್ರೆ ತಲೆ ಎತ್ತಿ ನೋಡುವ ಹಾಗೆ ನಮ್ಮ ಈ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳು ಕೂಡ ಆ ಒಂದು ಆವಿಷ್ಕಾರ ಮಾಡೋದ್ರ ಮೂಲಕ ನಮ್ಮ ದೇಶವನ್ನು ಇನ್ನಷ್ಟು ಉತ್ತಮ ಶಿಖರಕ್ಕೆ ಏರಿಸಬೇಕಂತ ನಾ ವಿದ್ಯಾರ್ಥಿಗಳಲ್ಲಿ ಒಂದು ನನ್ನದೇ ಆದಂಥ ಒಂದು ಕಳಕಳಿಯನ್ನು ಮಾಡ್ತಿದ್ದೀನಿ ರೀ. ಯಾಕಪ್ಪ ಅಂತಂದ್ರೆ ಎಷ್ಟೋ ನಾವು ನೋಡ್ತೀವಿ ಹಿಂದೆ ಯಾಕ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿ ಕೂಡ ಇದ್ದು, ಆದರೆ ನಮ್ಮ ವಿಜ್ಞಾನಕ್ಕೆ ವಿಶೇಷವಾಗಿ ಆವಿಷ್ಕಾರ ಮಾಡ್ತೀವಿ. ವಿಜ್ಞಾನಕ್ಕೆ ಕೂಡ ಏನಪ್ಪ ಅಂತಂದ್ರೆ ಪ್ರಾಶಸ್ತ್ಯ ಜಾಸ್ತಿ ಕೊಡಬೇಕು. ಯಾಕಂದ್ರೆ ವಿಜ್ಞಾನಿಗಳು ಇದ್ದಾಗ ಮಾತ್ರ ಏನಪ್ಪ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ ಹೊಸ ಹೊಸ ಆವಿಷ್ಕಾರ ಮಾಡೋದ್ರ ಮೂಲಕವಾಗಿ ನಮ್ಮ ಭಾರತ ಅಂತಂದ್ರೆ ಎಲ್ಲರೂ ಕೂಡ ಭಾರತ ಅಂತ ಅಂದ್ರೆ ಅಷ್ಟು ಮಟ್ಟಿಗೆ ಏನಪ್ಪ ಭಾರತದಲ್ಲಿ ಎಲ್ಲರೂ ಕೂಡ ತಲೆ ಎತ್ತಿ ನೋಡುವಾಗೆ ಮಾಡ್ತಕ್ಕಂಥ ಶಕ್ತಿ ಮುಂದಿನ ನಮ್ಮ ವಿದ್ಯಾರ್ಥಿಗಳ ಕೈಯಲ್ಲಿ ನಮ್ಮ ಭಾರತ ಭವಿಷ್ಯ ಆಯ್ತೈತೆ ನಮ್ಮ ಅಭಿಪ್ರಾಯ. ಆ ಕಾರಣಕ್ಕಾಗಿ ಈಗಿನ ವಿದ್ಯಾರ್ಥಿಗಳು ಅವ್ರಿಗೆ ಕೂಡ ಏನಪ್ಪ ಅಂತಂದ್ರೆ ಯಾವ ವಿದ್ಯಾರ್ಥಿಗಳಲ್ಲಿ ಆ ಒಂದು ಶಕ್ತಿ ಅವನಲ್ಲಿ ಅಡಗಿತ್ತಲ್ಲ, ಆ ಶಕ್ತಿಯನ್ನ ಹುಡುಕಿ ಅವನು ಪ್ರೋತ್ಸಾಹ ಮಾಡೋದ್ರ ಮೂಲಕ ಏನಪ್ಪ ಅಂತಂದ್ರೆ ಆ ಒಂದು ವಿದ್ಯಾರ್ಥಿಯ ಒಂದು ಕೌಶಲ್ಯವನ್ನ ಹೊರಗೆಳೆದು ಅವನ ಏನಪ್ಪ ತನ್ನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮತ್ತು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಡುವಲ್ಲಿ ನಾವು ಸಹಕಾರ ಮಾಡಬೇಕಂತೇಳಿ ನನ್ನ ಆಲೋಚನೆ. ಯಾಕಂದ್ರೆ ತುಂಬಾ ಒಂದು ಮಹತ್ವದ ಮೂಢನಂಬಿಕೆಗಳ ಬೆನ್ನತ್ತಿ ಹೋಗುವುದಕ್ಕಿಂತಲೂ ವಿಜ್ಞಾನದ ಕಡೆಗೆ ಹೋದರೆ ಹೊಸ ಹೊಸ ಆವಿಷ್ಕಾರಗಳನ್ನು ನಾವು ಮಾಡಬಹುದು, ಅಭಿವೃದ್ಧಿ ಮಾಡಬಹುದು, ಬೇಕಾದನ್ನು ಕಂಡುಹಿಡಿಯಬಹುದು ಅನ್ನುವಂಥದ್ದು ರೀತಿ ಬಹಳ ಮಹತ್ವವಾದಂಥ ಮಾತು. ನೋಡಿ, ಯಾಕಂತಂದ್ರೆ ನಾವು ಇತಿಹಾಸದ ಪುಟಗಳು ಓದೋದಕ್ಕಿಂತಲೂ ನೋಡಿದಾಗ ಈಗ ಗೊತ್ತಾಯ್ತು ಏನೇನಿದೆ ಅಂತ ಹೇಳಿ.
ಇವತ್ತಿನ ಕಾರ್ಯಕ್ರಮ ತುಂಬ ಒಂದು ಹೆಮ್ಮೆ ಅನಿಸುತ್ತದೆ. ಈ ಶ್ರೇಯ ಆ ಯೋಧ ಬಲಿದಾನ ಕೊಟ್ಟಂತಹ ಎಲ್ಲ ಮಹನೀಯರಿಗೂ, ಈ ಶ್ರೇಯ ಆ ಅನ್ನ ಬೆಳೆತಕ್ಕಂತಹ ಅನ್ನದಾತನಿಗೆ, ಈ ಶ್ರೇಯ ಆ ನಮ್ಮ ಗಡಿಗಳಲ್ಲಿ ತನ್ನ ಪ್ರಾಣವನ್ನು ಕೈಯಲ್ಲಿಯೇ ಹಿಡಿದು ಆ ಸೆಂಟ್ರಿ ಡ್ಯೂಟಿ ಮಾಡ್ತಾ ಇರ್ತಕ್ಕಂತಹ ನಮ್ಮ ಸೈನಿಕರಿಗೆ ಈ ಶ್ರೇಯ ಅವರೆಲ್ಲರಿಗೂ ನೆಲೆಸುತ್ತಾ ಇಂದಿನ ಕಾರ್ಯಕ್ರಮ ತಾವು ನೋಡಿದ್ದಕ್ಕಾಗಿ ತಮ್ಮ ಅಮೂಲ್ಯವಾದಂಥ ಸಮಯ ಕೂಡ ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕಾಗಿ ತಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.